ಆದಿಯಲ್ಲಿ ಆಳಿಕೊಂಡು ಬಂದಿರುವುದು ಅಂಧಕಾಸುರ. ವರ್ತಮಾನ ಕಾಲದ ದೊರೆ ಈ ಕೌವಾಸುರ. ಒಂದು ಕಾಲದಲ್ಲಿ ಪರಿಣಾದ ಭೂಮಿ ಕಾಡನ್ನ ಕಡಿದು ನಾಡನ್ನಾಗಿಸಿ ಚದುರಿ ಹೋದ ಅಸುರ ಪಡ ಎನ್ನುವುದು ಒಗ್ಗೂಡಿಸಿ ಈ ಮಹಾರಣ್ಯಪುರದಲ್ಲಿ ಅಧಿಕಾರವನ್ನ ಸ್ಥಾಪನೆ ಮಾಡಿದ ಹೇಮಂತ ದೊರೆ ನಮ್ಮ ತಂದೆ ಅಂಧಕಾದಾನವರು. ಅವನಿಗೆ ಮಗನಾಗಿ ಜನಿಸಿದ್ದಕ್ಕೆ ಸಾರ್ಥಕವಾಯಿತು. ಮನಸ್ಸಿಗಲ್ಲಿಲ್ಲದ ಸಮಾಧಾನ. ಈ ಮಹಾರಣ್ಯಪುರದಲ್ಲಿ ಅದೆಷ್ಟೋ ಕಳರು ಸೇರಿದವರಿದ್ದಾರೆ. ಇವರಿಗೆಲ್ಲ ತಿಲಕದಾಪಾದಿಯಲ್ಲಿ ಇದ್ದವ ಈ ಕೌವಾಸುರರಿದ್ದಾರೆ. ಸಭೆಯನ್ನು ಸೇರಿದ ಕ್ಷಣವೇ ಎಲ್ಲವರು ಎದ್ದು ನಿಂತು ಗೌರವ ಸಮರ್ಪಿಸುತ್ತಾ ಇದ್ದಾರೆ. ಯಾರು ನಿಲ್ಲಬೇಡಿ, ನಿಮ್ಮ ಯೋಗ್ಯತೆಗೆ ಸರಿಯಾದ ಆಸನ ಉಚಿತವಾಗಿದೆ. ಎಲ್ಲವರು ಅಲ್ಲಲ್ಲೇ ಮಂಡಿಸಿಕೊಳ್ಳಿ. ತುಂಬಿರುವ ಸಭೆಯನ್ನ ಸೇರಿದವ ಯಾವುದೇ ರೀತಿಯ ಸಮಸ್ಯೆ ಎನ್ನುವುದು ತಲೆದೋರುವುದಕ್ಕೆ ಸಾಧ್ಯತೆ ಇಲ್ಲ. ಇದು ತನ್ನ ಆಳ್ವಿಕೆಗೆ ಕಾರಣವಾಗಿದೆ. ಏನಾದ್ರೂ ವಿಶೇಷ ವರ್ತಮಾನ ಇದ್ದರೆ ಬರುವ ಸಮಯ ನೋಡೋಣ. ನನ್ನ ಕುರಿತಾಗಿ ಪ್ರಚಾರ ಹೇಗೆ ಎನ್ನುವುದನ್ನು ತಿಳಿದುಕೊಂಡು ಬನ್ನಿ ಎಂಬ ಹಾಗೆ ನಿಮ್ಮನ್ನ ಕಳುಹಿಕೊಟ್ಟವ ನಾನು. ಇನ್ನು ನೋಡ್ತಾ ಇದ್ದೇನೆ, ತಪ್ಪನ ನನ್ನ ಪದದಡಿ ಬಂದು ಬಿದ್ದಿರಲ್ಲ. ಏನಾಯ್ತು? ಎಲ್ಲ ಹೋದಿರಿ? ಯಾಕೆ ಹೇಗೆ ಹೇಳಿ. ಮೌನಿ ಭೂಲೋಕದಲ್ಲಿ ಏನಾಗ್ತದೆ ಏನು ಹೋಗ್ತದೆ ನೋಡಿ
ಮಾಡಿಕೊಂಡು ಬನ್ನಿ ಎಂಬುದಾಗಿ. ಅಷ್ಟೇ ಅಲ್ಲದೆ ನಿಮ್ಮ ಬಗ್ಗೆ ಯಾರು ಹೊಗಳುತ್ತಾರೆ ಯಾರು ತೆಗಳುತ್ತಾರೆ ಎಂಬ ವಿಚಾರವನ್ನು ತಿಳಿದಕ್ಕಾಗಿ ಸರಿ ನೇರವಾಗಿ ಹೋದೆವು. ಭೂಲೋಕವೆಲ್ಲ ಸಂಚಾರ ಮಾಡಿದೆವು. ಎಲ್ಲರೂ ನಿಮ್ಮ ಬಗ್ಗೆ ಹೊಗಳುತ್ತಾ ಇದ್ದಾರೆ. ಇದ್ದರೆ ಇರಬೇಕು ಕವ್ವಾಸುರರಂತವರು ಎಂಬುದಾಗಿ. ಆ ವಿಚಾರ ಕೇಳಿದ ನಮಗೆ ತುಂಬಾ ಸಂತೋಷವಾಯಿತು. ಆಗುವುದು ಸಹಜ. ತಿರುಗಾಟ ಹೆಚ್ಚಾಯಿತು. ಹೆಚ್ಚಾದ ಸಂದರ್ಭದಲ್ಲಿ ಹೊಸ ಪ್ರಾರಂಭವಾಯಿತು. ಆಮೇಲೆ ಕಾಡಿಗೆ ಮೃಗಬೇಟೆಗಾಗಿ ಹೋದೆವು. ಸಿಕ್ಕ ಪ್ರಾಣಿ ಪಕ್ಷಿಗಳ ನಡೆದು ಹೊಟ್ಟೆ ತುಂಬಿಸಿಕೊಂಡೆವು. ಒಂದೆಡೆ ವಿಶ್ರಾಂತಿಯನ್ನು ಕುಳಿತ ಸಂದರ್ಭದಲ್ಲಿ ಹೊಗೆ ಹೋಗ್ತಾ ಉಂಟು. ಅದೇನು ವಿಶೇಷ? ಕಾಡಿನ ತನ್ಮಧ್ಯದಲ್ಲಿ ಹೊಗೆ. ಅಲ್ಲಿವರೆಗೆ ಹೋಗಿ ನೋಡ್ತಾ ಇದ್ದೇವೆ. ಆ ಮುನಿಮಠಗಳು ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಮಾಡುವುದು ಆಕ್ಷೇಪ ಎಲ್ಲ. ಆದ್ರೆ ಹವಿಸನ್ನು ಯಾರಿಗೆ ಕೊಡ್ತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದೆ? ದೇವತೆಗಳಿಗೆ ಅರ್ಪಿಸ್ತಾ ಇದ್ದಾರೆ. ಅದನ್ನ ನೋಡಿ ಸುಮ್ಮನೆ ನೋಡಿದ್ರ ಖಂಡಿಸಿದ್ದೇವೆ. ಶರೀರವನ್ನು ಹೊರದಿದ್ದೇವೆ. ಖಡ್ಗವನ್ನು ಕಿತ್ತು ಗುಡ್ಡಕ್ಕೆ ಎಸೆದಿದ್ದೇವೆ. ಹೋಮ ಕುಂಡಕ್ಕೆ ಹೋಮಿಸಬೇಕಿತ್ತು. ಅದನ್ನು ಮಾಡಿದ್ದೇವೆ. ತಲೆಯನ್ನು ಬೋಳಿಸಿದ್ದೇವೆ. ಕೆಲವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದೇವೆ. ಅವರ ಬಾಯಿಂದ ನಿಮ್ಮ ಹೆಸರನ್ನು ಹೇಳಿಸಿದ್ದೇವೆ. ಅವರನ್ನು ಬಿಟ್ಟಿದ್ದೇವೆ. ಹೇಳದಿದ್ದವರನ್ನು ಚಿತ್ರಹಿಂಸೆಯನ್ನು ಕೊಟ್ಟಿದ್ದೇವೆ. ಅಷ್ಟೇ ಮಾತ್ರವಲ್ಲ, ಅವರಿಗೆ ಪ್ರೇರಣೆ ಕೊಟ್ಟಂತ ವ್ಯಕ್ತಿಯನ್ನು ಹುಡುಕುತ್ತಾ ಹೋಗಿ ನೋಡುವಾಗ ಒಬ್ಬ ಮುನಿ ಮುದಿಯ ಕುಳಿತುಕೊಂಡಿದ್ದಾನೆ. ಮನಮಟ್ಟ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಎದ್ದು ಓಡಾಡ್ಲಿಕ್ಕೆ ಆಗುವುದೇ ಇಲ್ಲ. ಸರಿ ವಿಚಾರಿಸಿದ್ದೇವೆ, ಮಾತನಾಡಲಿಲ್ಲ. ಹೋಗಿ ಅವನ ರಟ್ಟೆ ಕೈಕೊಟ್ಟ ಸಂದರ್ಭದಲ್ಲಿ ಯೋಗ್ಯವಾಯಿತು. ಅಷ್ಟನ್ನು ಮಾಡಬೇಕು. ಮಾಡಿದ್ದು ಹೌದು. ಆದ್ರೆ ಏನು ಮಾಡುವ? ಅಲ್ಲಿವರೆಗೆ ಒಬ್ಬ ಬಂದ. ಯಾರವ? ಅವ ದೇವೇಂದ್ರ ಒಂದು ನಮ್ಮ ಪಾಲಿ ಕಷ್ಟ ಕೊಟ್ಟು ಪೆಟ್ಟನ್ನು ಕೊಟ್ಟು ಓಡಿಸಿದ್ದಾಳೆ. ನಿಮ್ಮಿಂದ ದೇವೇಂದ್ರನಿಂದ ಅಪಮಾನ ಅಲ್ಲದೆ ವಿಚಾರ ಮಾಡುವುದಕ್ಕೆ ಹೋಗಿರ್ಪ ನಿಮಗೆ ಎಟ್ಟನ್ನ ಕೊಟ್ಟು ಅಟ್ಟಿದ್ದಾನೆ. ನಮ್ಮವರ ಮೈ ಮುಟ್ಟುವುದಕ್ಕೆ ಎಷ್ಟು ಧೈರ್ಯ ಅವನಿಗೆ. ಅಪ್ಪ ಪಿತ್ತ ಎನ್ನುವುದು ನೆತ್ತಿಗೆ ಅಡರಿದೆ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ನೆತ್ತಿಗಡರಿದ ಪಿತ್ತ ಎನ್ನುವುದು ಇಳಿಯಬೇಕು. ಪೆಟ್ಟು ಅವರಿಗೆ ಕೊಡಲೇಬೇಕು. ಮತ್ತಿನ್ನೇನು ನೋಡ್ತೀರಿ? ಸೈನ್ಯಗಳು ಸಿದ್ಧವಾಗಲಿ, ಪ್ರಯಾಣ ದೇವರಾಗಕ್ಕೆ. ಯಾವ ಕಾರ್ಯ ನಿಮಿತ್ತವಾಗಿ ನಾನು ಹೊರಟರೂ ಕೂಡ ನಿಮ್ಮನ್ನು ನೋಡಿದ ಕ್ಷಣವೇ ಎಷ್ಟೇ ಕ್ರೋಧ ಇದ್ದರೂ ಅವರ ಗಳಿಗೆ ಎನ್ನುವುದು ತಳಿದು ಹೋಗುತ್ತದೆ. ಕಾರಣ ನೀವೇ ಹೇಳಿಕೊಟ್ಟ ವಿದ್ಯೆ ಇದು. ನಿಮ್ಮಿಂದಲೇ
ನಾನು ಗುರುಗಳ ಇಂದು ಕೂಡ ಘನಕಾರ್ಯಕ್ಕಾಗಿ ನಾನು ಹೊರಟವ ಸೈನ್ಯ ಸಮೇತನಾಗಿ ಮಧ್ಯ ಪಥದಲ್ಲಿ ನಿಮ್ಮ ಆಗಮನವಾಗಿದೆಯಂತಾದ್ರೆ ಆಶ್ಚರ್ಯವೇ ಆಗುತ್ತಾ ಇದೆ. ಏನು ಕಾರಣ ನೀವು ಇಲ್ಲಿಗೆ ಬಂದಿರಿ? ವಿಚಾರವನ್ನ ಹೇಳ್ತೀರಾ ಸ್ವಾಮಿ? ಹೇಳಿ. ಕೇಳಯ್ಯದನು ಜಸಾಗರ ಪೂರ್ಣ ಶಶಿಯೇ ಕೇಳಯ್ಯದನು ಜಸಾಗರ ಪೂರ್ಣ ಶಶಿ ತೋಳು ತೊಳೆಯು ಸ್ವಲ್ಪ ನಿರುದೈತ್ಯ ಪತಿ ತೋಳು ತೊಳೆಯು ಸ್ವಲ್ಪ ನಿರುದೈತ್ಯ ಪತಿ ಸ್ವಲ್ಪ ಯಕ್ಷಗಾನ ಇಲ್ಲ ಒಳ್ಳೊಳ್ಳೆ ತಾಮ್ರಧ್ವಜ ಕಾಳಗ ಶಶಿ ಪ್ರೇಮಿ ಭರಣೆ ಕನಕಾಂಗಿ ಕಲ್ಯಾಣ ಒಳ್ಳೊಳ್ಳೆ ಯಕ್ಷಗಾನ ಎಲ್ಲ ಇಟ್ಕೈತೆ ಕಡಿಕೆಲ್ಲ ಇಲ್ಲ ಅಂತಲ್ಲ ಏಳೆಂಟು ಯಕ್ಷಗಾನ ಈ ರೀತಿಯಾಗಿ ಹೇಳುವುದಕ್ಕೆ ಕಾರಣ ಉಂಟಲ್ಲ. ನೀನು ಮಾಡಲು ಹೊರಟಿರುವಂತಹ ಕಾರ್ಯ ಒಳ್ಳೆಯದೇ, ಆದರೆ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು. ಯೋಚಿಸಿಯ ಕಾರ್ಯಮುಖನಾಗುವವ ನಾನು. ಕಾಲಿಡುವ ಮುನ್ನವೇ ಕಣ್ಣಿಡುವವಾಗಿ ನಿಮ್ಮ ಶಿಷ್ಯ ಇದ್ದಾನೆ ಗುರುಗಳೇ. ಮಗು, ನೀನು ಹೊಗೆತನವನ್ನು ಬೆಳೆಸಲು ಹೊರಟಿರುವುದು ಆ ಸುರರಲ್ಲಿ. ನಮ್ಮ ಬದ್ಧ ದ್ವೇಷಿಗರು, ಅದರಲ್ಲಿಯೂ ಇಂದು ತಮ್ಮ ಅವರು ಉಳಿಬೇಕೆ? ಉಳಿಯಬಾರದು, ಅದು ನನ್ನ ಇಚ್ಛೆ. ಆದರೆ ಉಳಿಸಲು ಒಂದು ಉಪಾಯ ಉಂಟಯ್ಯ. ಏನದು? ಅದೇನಂತ ಹೇಳಿದ್ರೆ, ಹೀಗೆ ಹೋದ್ರೆ ಆಗ್ಲಿಕ್ಕಿಲ್ಲ. ಅವರನ್ನು ಕಾಯಲು ತ್ರಿಮೂರ್ತಿಗಳಿದ್ದಾರೆ. ಅದಕ್ಕಾಗಿ ನೀನು ಭೈರವಿ ಯಾಗವನ್ನು ಮಾಡಬೇಕು. ಯಾಗವನ್ನ ಮಾಡಿ ಭೈರವಿಯನ್ನು ವಂಚಿಸಿಕೊಳ್ಳಬೇಕು. ಅದರಿಂದ ವರವನ್ನು ಪಡೆಯಬೇಕು. ನಿನ್ನ ಮಾತುಗಳ ಕೇಳುತ್ತಾ ನಿನ್ನೆ ಮಾತುಗಳ ಕೇಳಿ ನಿನ್ನೆ ಮಾತುಗಳ ಹೇಳುತ್ತಲೇ ದೋಷದಲ್ಲಿ ನಡೆಸುವರು ಯಾಗವನು, ದೋಷದಲ್ಲಿ ನಡೆಸುವರು ಯಾಗವನು. ಮೊದಲು ಏನಾಗಬೇಕು, ಅದಕ್ಕೇನಾಗಬೇಕು ಯಾಗೆಂಬ ವಿಷಯವನ್ನು ಕ್ರಮಗಳನ್ನು ವಿಸ್ತರಿಸುವ ಗುರುವರಿಯ ಶಿಷ್ಯನ ಹೇಳಿಕೆಯನ್ನೇ ಬಯಸಿರ್ಪ ನೀವು. ಈಗ ಸುರಕ್ಕಳಿಗೆ ತಾಗಿದರೆ ಜಯ ಕಾಣುವುದಕ್ಕೆ ಅಸಾಧ್ಯ. ಜಯಲಲನೆ ಎನ್ನುವುದು ಒಲಿಸಿಕೊಳ್ಳಬೇಕು ಅಂತಾದ್ರೆ ಯಾಗವೊಂದನ್ನ ಮಾಡು ಮಗನ ಎಂಬ ಹಾಗೆ. ಗುರುಗಳ, ನೀವು ಹೇಳಿದ ಮೇಲೆ ಅದಕ್ಕೆ ಎರಡಾಡುವ ಮಗನ ಖಂಡಿತ ಅಲ್ಲವೇ ಅಲ್ಲ. ಅದಕ್ಕೆ ನಾನು ಬದ್ಧನು ಸಿದ್ಧನು. ಆದರೆ ಯಾಗವೊಂದನ್ನ ಮಾಡಬೇಕು ಅಂತ ಆದ್ರೆ ಅದರ ಕ್ರಮ ಹೇಗೆ, ಅದು ಗುರುಗಳಾಗಿರ್ಪ ನೀವೇ ತೋರಿಸಬೇಕು ದಾರಿ ಎಂಬ ಹಾಗೆ.
ಮೊದಲಾಗಿ ಹೊಸತೊಂದು ತೀರ್ಥವು ಮೊದಲಾಗಿ ಹೊಸತೊಂದು ತೀರ್ಥವು ಮತ್ತೆ ಸಿದ್ದೇಶ್ವರನ ವಸತಿಯಾಗಿರುವ ದೇವಾಲಯವ ತೀರ್ಥದೊಳಗೆ ಮಿಂದು ಶುಚಿರ್ಭೂತನಾಗುತ್ತಲೇ ಮಿಂದು ಶುಚಿರ್ಭೂತನಾಗುತ್ತಲೇ ಭೈರವಿ ದೇವಿಯನ್ನು ಧ್ಯಾನಿಸೋ ಭೈರವಿ ದೇವಿಯ ಧ್ಯಾನಿಸೋ ಪುಣ್ಯತೀರ್ಥದಲ್ಲಿ ನೀನು ಸ್ನಾನವನ್ನು ಪೂರೈಸಬೇಕು, ಶುಚಿಯಾಗಬೇಕು. ಸರಿ. ತದನಂತರದಲ್ಲಿ ಭೈರವಿಯ ತನ್ಮೂಲ ಪ್ರಾರ್ಥನೆಯನ್ನು ಮಾಡಬೇಕು. ಸರಿ. ಅವಳನ್ನು ಮೆಚ್ಚಿಸಿಕೊಂಡು ವರವನ್ನು ಪಡೆಯಬೇಕಯ್ಯ. ನಮೋ ನಮ್ಮ ಚಿತ್ತಕ್ಕೆ ಪತ್ತೆಯಾಗದೆ ಉಳಿಯಿತು. ಬಲ ಸಾಕು ಎಂಬ ಹಾಗೆ ಹೊರಟು ನಿಂತವ ನಾನು. ಸಂದರ್ಭಕ್ಕೆ ಸೂಚನೆ ಸಿಕ್ಕಿತಲ್ಲ, ಇದು ಯೋಗ್ಯವಾದದ್ದೇ. ತಡ ಯಾಕೆ? ನನ್ನ ಪ್ರಯಾಣ ಮಿಂದು ಬಳಿಕ ಗುರುಗಳಾಡಿದ ಮಾತಿನ ಪ್ರಕಾರವಾಗಿ ತೀರ್ಥ ಸ್ನಾನವಾಯಿತು. ಸಿದ್ದೇಶ್ವರನ ಪೂಜೆಯೂ ಕೂಡ ಗೈದ ಹಾಗಾಯಿತು. ಒಂದು ಸೇರಿರುವುದು ಘೋರವಾದ ಕಾಂತಾರ. ಇದೇ ಸುಸ್ಥಳ, ಇಲ್ಲಿಯೇ ತಪಸ್ಸಾಚರಿಸುವುದಕ್ಕೆ ಯೋಗ್ಯವಾದದ್ದು ಎಂಬ ಹಾಗೆ ಯೋಚಿಸಿದವ ನಾನು. ಹಾಗಾದ್ರೆ ಇನ್ನಾಗಬೇಕಾದದ್ದು ಯಾಗ ಯಜ್ಞಾದಿಗಳು. ನೋಡಿ 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 ಹೇಗೆ ನಡೀತಾ ಇದೆ. ಗುರುಗಳು ಹೇಳಿದ್ದಕ್ಕೂ ಮಿಗಿಲಾಗಿ ಏರ್ಪಡಿಸಿದವ ಈ ಕವ್ವ ದೈತ್ಯನಿದ್ದಾನೆ. ನಡೆಯಲೇ ಯಜ್ಞ ಎನ್ನುವುದು ಇದರ ದೀಕ್ಷೆಯಲ್ಲಿಯೇ ನಾನಿದ್ದು ಭೈರವಿಯ ಏಕಾದೃಢ ಭಕ್ತಿಯಿಂದ ಜ್ಞಾನಗೈತೇನೆ ನೋಡು. ಭಕ್ತಿಭಾವದೊಳು ಭೈರವಿಯ ಧ್ಯಾನಿಸೆಯೇ ಕಳನು ಓಂ ನಮೋ ಭೈರವಿ, ಓಂ ನಮೋ ಭೈರವಿ, ಓಂ ನಮೋ ಭೈರವಿ, ಓಂ ನಮೋ ಭೈರವಿ. ಪರುಷಗಳು ಕಲವೇ ಉರುಳಿತು. ಭೈರವಿಯ ಕುರಿತಾಗಿ ತಪಸ್ಸಿನಲ್ಲಿಯೇ ಮಗ್ನನಾದವ ನಾನು. ತಾಯಿಯ ಒಲುಮೆ ಈ ಭಕ್ತನ ಮೇಲಿಲ್ಲದೆ ಹೋಯಿತೆ. ಕಿಂಚಿತ್
ಇಷ್ಟು ಕರುಣೆ ಎನ್ನುವುದು ಭಕ್ತನ ಮೇಲೆ ತೋರದೆ ಉಳಿದಳೆ. ಹಾಗಾದ್ರೆ ಭೈರವಿ ತನ್ನಿಂದ ಯಾಚಿಸಿದ್ಯಾವುದನ್ನ? ಭಕ್ತಿಯನ್ನಲ್ಲ. ಹಾಗಾದ್ರೆ ಏನನ್ನ ಇಚ್ಛಿಸುತ್ತಾ ಇದ್ದಾಳೆ? ಇವಳ ಒಲುಮೆ ಎನ್ನುವುದು ತನ್ನ ಮೇಲಿಲ್ಲದಿದ್ದ ಮೇಳನ ಬದುಕಿ ಪ್ರಯೋಜನ ಏನು? ಬರೇ ವ್ಯರ್ಥ. ಅದಕ್ಕಾಗಿ ನನ್ನ ರಕ್ತ ತರ್ಪಣೆಯೇ ಇವಳಿಗೆ ಯೋಗ್ಯವಾದದ್ದು. ನನ್ನ ಬಿಸಿ ರಕ್ತಕ್ಕೋಸ್ಕರ ಇವಳು ಕಾತರಿಯುತ್ತಾ ಇದ್ದಾಳೆ. ನನ್ನ ಖಡ್ಗದಿಂದ ಹೊತ್ತನ್ನ ಕತ್ತರಿಸಿ ಕೊಂಡಕ್ಕೆ ರಕ್ತದ್ವಾ ಕುಳಿಸಿ ಅಲ್ಲಿ ಹರಿಸಿ ಬಿಡ್ತೇನೆ, ನೋಡೋಣ. ಜಯ ನಮೋಸ್ತು ಪಾಯಿ ಶಂಕರಿ, ಜಯ ನಮೋಸ್ತು ಪಾಯಿ ಶಂಕರಿ, ಮಹಾಮಾತ್ಮೆ ಭಯ ವಿನಾಶಿ ಶಂಭೋ ಕಂದರಿ, ಜಯನಂತು ತನ್ನ ಮೇಲೆ ಪ್ರಿಯದೋಳು ನೀನೆ ತಾಯಿ, ಜಯ ನಮೋಸ್ತು ಪಾಯಿ ಶಂಕರಿ, ಮಹಾಮಾತ್ಮೆ ಭಯ ವಿನಾಶಿ ಶಂಭೋ ಕಂದರಿ ತಾಯಿ. ಅಮ್ಮ ತಾಯಿ ಜಗಜ್ಜನನಿ ಲೋಕಮಾತೆ ಓಂಕಾರ ಸ್ವರೂಪಿಣಿ ಆದಿಶಕ್ತಿ ಆದಿಮಾಯೆ, ಓ ಶಾಂಭವಿ ಭೈರವಿ, ಓ ಚಂಡಿ ದುರ್ಗೆ, ಕರ ಜೋಡಿಸಿ ಶಿರ ನಿನ್ನ ಪಾದಕ್ಕೆ ಮಣಿಯುತ್ತಾ ಇದ್ದೇನೆ. ಏಕೋ ದೃಢ ಭಕ್ತಿಯಿಂದ ನಿನ್ನ ಜ್ಞಾನದಲ್ಲಿಯೇ ನಾನು ಮಗ್ನನಾದವನಿದ್ದೇನೆ. ನಿನ್ನ ದರ್ಶನ ಎನ್ನುವುದು ತನ್ನ ಪಾಲಿಗಾಗದಿದ್ದ ನಿಮಿತ್ತ ನನ್ನ ಕತ್ತನ್ನ ಕತ್ತರಿಸಿ ನಿನಗೆ ರಕ್ತ ತರ್ಪಣೆ ಮಾಡಬೇಕು ಎನ್ನುವಷ್ಟರಲ್ಲಿ ಪ್ರತ್ಯಕ್ಷರಾದೆಯ ಮಾತೆ. ಬಹಳ ಸಂತೋಷವಾಯಿತು. ಅನುಗ್ರಹಿಸಬೇಕು, ನಿನ್ನ ಕಂದನನ್ನ ಕಾಪಾಡಬೇಕಮ್ಮ, ಕಾಪಾಡಬೇಕು. ಕಂದ ಏನು ನಿಲ್ಲ ಮನದ ಯೋಚನೆ, ಏನು ನಿಲ್ಲ ಮನದ ಯೋಚನೆ, ವಿಚಾರಿಸುತ್ತ ತಾನು ಧರಿಸಲಾಪೆ ತಟ್ಟನೆಯೇ ಸಾನುರುಗದಿಂದ ಬೀಳು ನೆನೆನುವುದು ಕೇಳುತ್ತೀಯೇ, ಅವನಿಯೊಡನೆ ಸೂಚಿಸಿದನು ಮಾನಸದ ತಾಳ್ದ ಬಗೆಯ. ಏನು ಎಲ್ಲ ಮನದ ಯೋಚನೆ, ವಿಚಾರಿಸುತ್ತ ತಾನು ಧರಿಸಲಾಪೆ ಮಗು ಕಂವಾಸುರ, ಓ ಮಾತೆ, ನಿನ್ನ ಅಚಲವಾದಂತಹ ಭಕ್ತಿಗೆ ಮೆಚ್ಚಿದ್ದೇನೆ, ಮೆಚ್ಚಿ ಮೈದೂರಿದ್ದೇನೆ. ನಿನಗೆ ಬೇಕಾದಂತಹ ವರವನ್ನ ಬೇಡಿಕೋ, ಅನುಗ್ರಹಿಸುತ್ತೇನೆ. ಓ ಜನನಿ, ಜನನಿ ಜಯ ಶಂಭವಿಯೇ ಜನನಿ, ಜನನಿ ಜಯ ಪ್ರಡಾಣಿ ಶಾಂಭವೇ, ಜನನಿ ಜಯ ಪ್ರಡಾಣಿ 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 ಶಾಂಭವೇ, ಸದ ವಿನೋದೆ ಮನದ ಬಗೆಯ ಕೇಳು ಭೈರವಿ, ಸದ ವಿನೋದೆ ಸದ ವಿನೋದೆ ಮನದ ಬಗೆಯ ಕೇಳು ಭೈರವಿ, ನೀ ಕೇಳು ಶಾಂಭವಿ, ನೀ ಕೇಳು ಭೈರವಿ. ರಣದಿ ಪುರುಷ ರಣದಿ 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 ಪುರುಷ ರಣದಿ ಸೋಮಾಸುರ ಕೆಳಗೆ ಬೀಸಿದ್ದಾರೆ ಅದೊಂದು ಸ್ವಲ್ಪ ದೂರ ಇದ್ದದ್ದು. ಅದೇ ಎನಗೆ ತುಂಬ ಬಿಸಿ ಅಂತಾನೆ. ಮರೆಯ ಹುಚ್ಚಿ ಮಣಿಪುರದಲ್ಲಿ ನಿನ್ನನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ನಾನು ಮಾಡಿದ ಸಾಧನೆ ಒಂದೇರಡಲ್ಲ. ಯಜ್ಞ ಕುಂಡಕ್ಕೆ ಅದೆಷ್ಟೋ ಕುರಿಕೋಣಗಳನ್ನೆಲ್ಲ ಎಳೆ ತಂದು ಬಲಿ ಕೊಟ್ಟೆ.
ಮಾತೆಯಾಗಿಬ್ಬ ನೀನು ಪ್ರತ್ಯಕ್ಷಳಾಗಲಿಲ್ಲ. ಕೊನೆಗೆ ತನ್ನನ್ನೇ ನಿನಗರ್ಪಿಸಬೇಕೆನ್ನುವಷ್ಟರಲ್ಲಿ ಪ್ರತ್ಯಕ್ಷಳಾದೆಯ. ನನ್ನ ನಿಷ್ಕಲ್ಮಶವಾದ ಭಕ್ತಿಗೆ ಒಲಿದಿರ್ಪ ನೀನೇನು ಬೇಕು ಮಗನ ಕೇಳು. ಅಮ್ಮ, ನನಗಾಗಿ ಅಲ್ಲ, ನನ್ನ ಅಭಿವೃದ್ಧಿಗಾಗಿ ಅಲ್ಲ, ನಮ್ಮವರ ಉಳಿವಿಗಾಗಿ, ನಾಡ ರಕ್ಷಣೆಗಾಗಿ ಒಂದೇ ಒಂದು ವರವನ್ನ ಕೇಳ್ತಾ ಇದ್ದೇನೆ. ಧರೆಯ ಗಂಡು ಜೀವಿಗಳಿಂದ ನನ್ನ ಬಾಲಿಗೆ ಮರಣವೇ ಸಂಭವಿಸಬಾರದು. ಈ ತೆರನ ವರವನ್ನ ಅನುಗ್ರಹಿಸಬೇಕು, ಅದೇ ಅನುಗ್ರಹಿಸಬೇಕು. ಕಂದ ಆಗಲಿ ಕೇದಮೈಕಿಯ ಆಗಲಿ ಕೇದಮೈಕಿಯ ಇಸಿಜರನೇ ಕಾನುರಾಗದಿ ಕೊಡುವೆ ನಿಶ್ಚಯ ಇಸಿಜರನೇ ಕಾನುರಾಗ ಕೊಡುವೆ ನಿಶ್ಚಯ ಸಾಗರದೊಳಗೆಯುವುದು ವಿಪ್ರಯೋಗಿ ಸಾಗರದಲ್ಲಿ ಸಾಗಿವಾದಿಯನ್ನು ಕೊಡಲು ಹೋಗಬೇಡ. ಸಾಧುನಿಕರಲ್ಲಿ ಸಾಗಿವಾದಿಯನ್ನು ಕೊಡಲು ಬೇಡ. ಆಗಲಿ ಕೇಳು ವೈದ್ಯ ಜನರೇ ಸಾಧುರಾಗ ಕೊಡುವೆ ನಿತ್ಯ. ಮಗು ಕಂವಾಸುರ, ನೀನು ಬೇಡಿದ ಹಾಗೆ ಧರೆಯಲ್ಲಿರುವಂತಹ ಗಂಡು ಜೀವಿಗಳಿಂದ ಮರಣ ಬರಬಾರದು ಎನ್ನುವಂತಹ ವರವನ್ನು ಬೇಡಿದ್ದೀಯ. ನೀನು ಬೇಡಿದಂತಹ ವರವನ್ನು ಅನುಗ್ರಹಿಸುತ್ತಾ ಇದ್ದೇನೆ. ಆದರೆ ಒಂದು ಮಾತು, ಏನಮ್ಮ? ನಾನು ಕೊಟ್ಟಂತಹ ಈ ವರವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಎಲ್ಲಿಯಾದರೂ ದುರುಪಯೋಗ ಪಡಿಸಿಕೊಂಡೆ ಅಂತ ಆದರೆ ಅಲ್ಲಿಯವರಿಗಾಗಿ ನಾನು ಬರುವಂತಹ ರೀತಿಯ ಯಾವ ರೀತಿಯಲ್ಲಿ ನಿನ್ನನ್ನು ಕೊಲ್ಲುವುದಕ್ಕಾಗಿ ಬರುವವಳಿದ್ದೆ. ಅದು ಯಾವ ರೀತಿಯಲ್ಲಿ ನಾನು ಕೊಟ್ಟಂತಹ ವರವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಯಾವುದೇ ರೀತಿಯಲ್ಲಿ ಅಧರ್ಮಿಯಾಗಿ ನೀನು ನಡೆಯಬಾರದು. ಒಂದು ವೇಳೆ ನಡೆದೆ ಅಂತಾದರೆ ನಿನ್ನನ್ನು ಕೊಲ್ಲುವುದಕ್ಕಾಗಿ ಅಷ್ಟಭುಜದಲ್ಲಿ ಅಷ್ಟಾಯುಧವನ್ನು ಧರಿಸಿ ಅಲ್ಲಿಯವರೆಗಾಗಿ ಬರಬೇಕಾಗುತ್ತದೆ. ಹಾಗಾಗಿ ನಾನು ಕೊಟ್ಟಂತಹ ವರವನ್ನ ಸದುಪಯೋಗ ಪಡಿಸಿಕೋ. ನಿನಗೆ ಶುಭವಾಗಲಿ ಕಂದ. ನನ್ನ ಭಕ್ತಿಗೆ ಒಲಿದಿರ್ಪ ಮಾತೆ, ಕೇಳಿದವರಕ್ಕೆ ಅಸ್ತು ಎಂಬ ಹಾಗೆ ಹರಸಿದವಳಿದ್ದಾಳೆ. ವರಬಲಾನ್ನೇತ ಕೌವ ದೈತ್ಯ ಇನ್ನು ತನಗೆ ತಾಗುವ 8ನೆಯ ಬಂಟ ಪೃಥ್ವಿಯಲ್ಲಿ ಯಾರಿದ್ದಾನೆ? ಸಾಧ್ಯವೇ ಇಲ್ಲ. ನನಗೆ ಮಿಗಿಲಾದ ವ್ಯಕ್ತಿ ಪೃಥ್ವಿಯಲ್ಲಿ ಯಾರೂ ಇಲ್ಲ. ನನ್ನ ನಿರೀಕ್ಷೆ ಅದಲ್ಲ, ಆ ದುರಕ್ಕಳ ಸದ್ದಡಗಿಸಬೇಕು. ಅಂತಾದರೆ ಸಕಲ ಸೈನ್ಯಗಳೊಂದಿಗೆ ನನ್ನ ಪ್ರಯಾಣ. ಅವ್ರ ಕೈಲಲ್ಲ ನಿಲ್ಲಿ. ನಾನು ಹೇಳುತ್ತೇ ಅದನ್ನ ನಿಲ್ಲಿ ನಿಲ್ಲಿ ಅಂತೇಳಿ ಹೇಳ್ದೆ ಕೇಳ್ದೆ ಒಳಗ್ ನುಗ್ತಾ ಇದ್ದೀರಿ. ಯಾರಿಗಾಗ್ಲಿ ಕ್ಷೇತ್ರ ಪಾತ್ರ ಇದ್ರ ಪರಿಚಯ ಬೇಕೇ ಬೇಕು. ಅದನ್ನು ಮೀರಿ ಯಾವುದೇ ಕಾರಣಕ್ಕೂ ವ್ಯವಹಾರ ಮಾಡಬಾರ್ದು. ಆದ ಕಾರಣ ನಿನ್ನೆಲ್ಲೋ ನೋಡ್ದಂಗಿತ್ತಲ್ಲ, ಎಲ್ಲೋ ನೋಡ್ದಂಗ ಉಂಟಪ್ಪ. ಎಲ್ಲಂತ ಬೇಕಲ್ಲ ಅಂದ್ರೆ ನೀನಲ್ಲ, ನಿನ್ನ ರೀತಿಯಲ್ಲೇ ಇದ್ದವ
ಬಹಳ ವರ್ಷ ಹಿಂದೆ ಇಲ್ಲಿ ಬಂದು ಹೋಗಿದ್ದ. ಹಾಗಾಗಿ ಹೇಳು, ಹಾ ಹೌದೇನಾ? ಏನ ಅದೆಲ್ಲ ಬೇಡ ನಮ್ಗೆ. ಹಾ ಈಗ ನೀವ್ ಯಾರು, ಎಲ್ಲಿಂದ ಬಂದಿದ್ರಿ, ಹಾ. ಯಾಕಾಗ ಬಂದಿದ್ದೀರಿ ಎನ್ನುವಂತ ವಿಚಾರ ನನಗ್ ಬೇಡ. ಹಾ ಆದ್ದರಿಂದ ಹೇಳುದು, ಏನು ನನ್ನದ್ದಾಗಿರುವಂತ ಈ ಪವಿತ್ರವಾಗಿರುವಂತ ಪಾದಕ್ಕೆ ಯಾವುದು ಪವಿತ್ರವಾದ ಪದ ಎಲ್ಲೆಲ್ಲ ತಿರುಗಿ ಬಂದಿದ್ದೀವಿ. ಆ, ಹಾ ಎಲ್ಲೇ ತಿರುಗಿರು ದೇವಲೋಕದಲ್ಲಿರುವರು ಪಾದವೇ ಪವಿತ್ರ. ಹಾ ಯಾಕೆ? ಯಾಕೆ? ನಾವು ನೆಲದ ಮೇಲೆ ಕಾಲು ಉರುವುದಿಲ್ಲ, ಎಲ್ಲೇ ತಿರುಗ್ಲಿ. ಹಾ ಆದ್ದರಿಂದ ಒಂದ್ ಬರಿ ಕಾಲಿ ಬೀಳ. ಹಾಗೆ ಕಾಲು ಬೀಳುದಲ್ಲ, ಕಾಲು ಕಡ್ದು ಹಾಕ್ತೇನೆ. ಏ ಇಲ್ಲಿವರೆಗೆ ಬಂದವರಲ್ಲಿ ನನ್ನನ್ನ ದಾಟಿಕೊಂಡು ಹೋಗಿರುವಂತ ಎಂಟಣಿ ಬಂಟ. ಎಂಟನೆಯ ಬಂಟ. ಎಂಟಣಿ ಅಲ್ದವ, ಎಂಟನೇ ನಿನಗಿದ್ದಿದ್ದು. ಹಾ 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 ಯಾರು ಇಲ್ಲ. ಹಾ ಆದ ಕಾರಣ ನಾನೇನು ಸಮ ಮಾಡ್ತೀನ. ಯಾರಂತ ಬೇಕಲ್ಲ. ಆ? ಈ ದೇವಲೋಕದಲ್ಲಿ ಹಾ ಹಲವಾರು ಮಂದಿ ಇದ್ದೇವೆ, ಅದು ಗೊತ್ತುಂಟ. ಹಾ. ಅದ್ರಲ್ಲಿ ನಾನು ಒಬ್ಬ, ಮತ್ತೆ ಎಂತ ಇಲ್ಲ. ನೀನು ಒಬ್ಬ ಅಂತ ಗೊತ್ತುಂಟು. ಹಾ. ತಡಿತಾ ಇದೆಯಲ್ಲ. ದ್ವಾರಪಾಲಕ ಮರೆಯ. ಏ ಓ ದ್ವಾರ ನಮ್ಮನ್ನ ತಡಿತಾ ಇದೆಯಲ್ಲ. ಹೌದು. ಹೊರಗ್ ಬಿಟ್ರೆ ಹಾಗೆ. ಹಾ ಇಲ್ಲ ಅಂತಂದ್ರೆ ಪೊಳಿದು ಓಡಿಸ್ತೇನೆ ನಿನ್ನ. ಯಾರು? ನಾನು. ನೀನ? ಹಾ. ಆಗ ಯಾಕ? ನೋಡು, ನೀನು ಬಡಿಯುವುದು ಪ್ರಥಮ ಆಗಿರ್ಬೋದು, ಹಾ ನಾನ್ ತಿನ್ನುವುದು ಪ್ರಥಮ ಅಲ್ಲ. ಪ್ರಥಮ ಅಲ್ಲ, ನಮ್ಮವರು ಸಾಕಷ್ಟು ಮಂದಿ ಬಂದು ಹೋಗಿದ್ದಾರೆ. ಆ? ಹಾ ನಿನಗ್ ಒಂದ್ ಹೇಳ್ತೆ, ಏನ್? ನೀವು ಎಷ್ಟೇ ಜನ ಬಂದಂಗ್ ಹೊಡೀರಿ, ಹಾ ಹೆದರುವುದಿಲ್ಲ ನಾನು. ಯಾಕೆ? ನೀವೆಲ್ಲ ಹೊಡೆದ ಆಚಿಗೆ ಹೋದ್ಮೇಲೆ ಹಾ ನಾನು ಹೀಗ್ ಮಾಡಿ ಈ ಅಂಗಿ ಇಲ್ಲೇ ಹೀಗ್ ಕುಡುಗಿ ಹಾ. ಎದ್ದು ಹೊರಟ್ರೆ ಹಾ. ನೋಡಿದವ್ರು ಏನು ಹೇಳಲಿಕ್ಕಿಲ್ಲ. ನೀನೇ ಅವ್ರಿಗೆ ಬಡ್ಗಿ. ಅಲ್ಲ 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 ತಡಿ, ಹಾ. ನೋಡಿದವ್ರು ನನ್ನ ಹೊಗಳ್ತಾರ, ನಿಮ್ಮನ್ನ ಹೊಗಳ್ತಾರ. ನಿನ್ನನ್ನೇ ಹೊಗಳ್ತೀನಿ. ಯಾಕಾಗಿ ಹೇಳು? ಹಾ ನೋಡ, ಅಷ್ಟೊಂದ್ ಜನ ಹೊಡೆದ್ರು ಹೇಗೆ ಎದ್ದು ಹೋಗ್ತಿದ್ದ. ಹಾ ಗಂಡಂದ್ರೆ ಅವ ಹ್ಮ್ ಅಂತ ನನ್ನೇ ಹೊಗಳ್ತ. ಬಡ್ಗಿ ತಿಂದ್ರು ಹೊಗಳ್ತಾರೆ ನಿನಗೆ. ಹಾ ಹಾ. ಆದ್ದರಿಂದ ಸುಮ್ಮನೆ ಹೋಗ ಮರೆ, ಏಯ್! ನನ್ ತಲೆ ತಿನ್ಬೇಡ. ನೋಡ ನೋಡ ನೋಡ. ಹೌದು, ನೋಡ್ತಿದ್ದೆ, ಬಂತಲ್ಲ. ಏನು ನಮ್ಮ ಜನ ಇಲ್ಲ. ಹಾ ಹಾ. ಬಂತಲ್ಲ ಚಪ್ಪಿಯ. ಹಾಗೆ ಹಾ ಅವರು ಜನ ಎಷ್ಟೇ ಇರ್ಲಿ, ಅಲ್ಲಿ ಹಿಂದುವರೆಗಿದ್ದದ್ ನಂಗೆ ಗೊತ್ತಾಗ್ತಾ ಉಂಟು. ಹಾ ಅದು ಅಲ್ಲಿ ಹಿಂದೆ ಕುಂತಿದ್ರಲ್ಲ, ಹಾ. ಅವರು ಒಬ್ರು ಹೆಚ್ಚು ಹೊತ್ತಿರು ಊರಲ್ಲ. ಹಾ ಈಗ ಹಿಂಗ್ ಹೋಗ್ತಿರ್ದ್ರು ಅವ್ರು. ಏ ಓ. ಎಷ್ಟಿದ್ದಾರೆ ಅನ್ನೋದು ಮುಖ್ಯ ಇಲ್ಲ, ಹಾ. ಹೇಗಿದ್ದಾರೆ ನೋಡ. ತಡಿಯ, ಈಗ ಇನ್ನೊಂದ್ ಸ್ವಲ್ಪ ಈಗ ಚಟ ಮಾಡಿ ಚಾ ಬರ್ಲಿ ಮರೆ. ಯಾರು ಇರ್ತಾಳೆ ನೋಡ್ತೀರಿ ನೀನ್. ಇದ್ದೇ ಇರ್ತಾರೆ, ನನಗೆ ಭರವಸೆ ಉಂಟು. ನೀ ಹಾ ಹಾ ಕಡಿಬೇಕಾದ್ರು ಬಾ, ನಂಗೆ ಕೊಟ್ಟದ್ದು ನಿಂಗೆ ಕೊಡ್ತೆ. ಆ? ಹಾಗಾಗಿ ಹೇಳು, ಹಾ ಸುಮ್ಮನೆ ಹೋಗಿ. ನೀವು ಇವ್ರು ಮತ್ ನೀನ್ ಮಾತ್ರ ಬಂದದ್ದ? ನಾವು ಮಾತ್ರ ಬಂದಿದ್ದಲ್ಲ, ಹಾ. ನಮ್ಮ ಒಡೆಯ ಬಂದಿದ್ದಾನೆ. ಬಡಿ ಬಂತ ಹೇಳಿ. ಏ ಹಾ. ಒಡೆಯ ಅಂದ್ರೆ ಪ್ರಭುಗಳು. ಹಾ ಅವ್ರಿದ್ರ? ಹಾ ಹೇ ಪ್ರಭು ಹ್ಮ್ ಪ್ರೇಮಾನಂದ. ಹಾ ಏನಾದ್ರು ಹಾ ಬೇಡ, ಮುಂದ್ ಬೇಡ. ಅವ್ರು ಬಂದಿದ್ರ? ಅವ್ರು ಎಲ್ಲಿದ್ರಳು? ಮತ್ ನಿನ್ನ ಹತ್ರ ಅಂತ ಮಾತಾಡೋದು? ಇಲ್ಲಿ ನೋಡ, ಹಾ ಇಲ್ಲಿ ನೋಡ. ಮೂಕನ ಕಾಡಿದರೇನು. ಹೋಗಿ ಹೋಗಿ ಎಂತವನ್ನ ತೋರಿಸ್ತೀಯ? ಯಾಕ? ಮಾತ್ ಬರ್ದವ್ರನ್ನೆಲ್ಲ ಚಾಪೆ ಹಾಗೆ. ಎಂತ ಜಾಪ? ಜಾಪ ಅಂದ್ರೆ ಮಾತಾಡುದಲ್ವಾ? ಚಾಪೆ ಹಾಗೆ. ಮೂಗಿನೊಳಗೆ ಎಂತ ಸಿಕ್ಕಾಕಬಿಟ್ಟಿತ್ತು, ಅದಕ್ಕೆ ಹಿಂಗಂತಿದ್ರು. ಅಲ್ಲಿ ಕಾಲಿ ಬಿಡ. ಎಂತ ಖಾಲಿ ಬೀಳುದ? ಹಾಗೆ. ನೋಡುವ, ಈ ಮೂಕನ್ನು ಮಾತಾಡ್ಸೋದು ನಂಗೆ ಗೊತ್ತುಂಟು. ಹಾ. ಆ ಕಾಲ ಎಲ್ಲರಿಗೂ ಬರುದಿಲ್ಲ ಅದು. ನಾಲಿಗೆ ಯಾವುದು ಕತ್ತರಿಸ್ತೇನೆ. ಯಾರಿ? ಏನ್ ನಾನೇನು ಮೂಗದಂತ ಭಾವಿಸಿದೀಯಾ? ಅಲ್ಲ, ಮತ್ತೆ ನೀವು ಮಾತಾಡ್ಲಿಲ್ಲಲ್ಲ, ಅದೇ ಇರ್ಬೋದು ಮಾಡೋದು. ನಾನು ಮಾತಾಡ್ಲಿಲ್ಲ, ಯಾಕೆ ಗೊತ್ತುಂಟಾ? ಯಾಕಾಗಿ? ಈ ದೇವಲೋಕದಲ್ಲಿ ಹಾ. ಇಂಥದ್ದೂ ಒಂದು ಉಂಟಲ್ಲ. ಹೆಚ್ಚಾಗಿರುವುದೇ ಇಂಥದ್ದು ಎಂತದ್ದು? ದೇವತೆಗಳು. ಇದು ನಮ್ಮಲ್ಲಿಯೂ ಇಂಥದ್ದಲ್ಲಿ ದೇವತೆಗಳು ಹೀಗಿರುವುದಿಲ್ಲ. ಹಾ ನಮ್ಮಲ್ಲೆಲ್ಲ ಇರ್ತದೆ ಇಂಥದ್ದು. ಹಾ. ನಾವಿರುವುದೆಲ್ಲಿ? ಎಲ್ಲಿ? ಕಾಂತಾರದಲ್ಲಿ. ಹಾ ಅಲ್ಲಿ ಕೆಲವೊಂದು ಪ್ರಾಣಿಗಳಿರ್ತವೆ. ಅಲ್ಲ, ನಿನ್ನ ತಲೆ ಕೂದಲುಗಳನ್ನು ನೋಡುವಾಗ ನನಗೆ ಹಾಗೆ ಅನ್ನಿಸ್ತದೆ. ನೋಡಿ, ಕಾಂತಾರದಲ್ಲಿ ನೀವಿರುವುದು ಪ್ರಾಣಿಗಳು ಇರ್ತದೆ, ನೀವು ಹೇಳೋದು ಬೇಡ. ಹಾ.
ನಿಮ್ಮನ್ನು ನೋಡಿದ್ಮೇಲೆ ನನಗದು ಮೊದಲೇ ಅರ್ಥ ಆಗಿದೆ. ಅಂದ್ರೆ ನಾವು ಪ್ರಾಣಿ ಅಂತ ಹೇಳುದ ನೀನು? ಏಯ್, ನಿನ್ನನ್ನ ಹೋಲಿಸಿದ್ದೇನೆ ಯಾಕೆ ಗೊತ್ತುಂಟಾ? ಯಾಕ? ನಿನ್ನ ತಲೆ ಕೂದಲು ನೋಡ್ಕೊಂಡಿದ್ದೆ ನೀನು. ಎಂತ ಹೇಗುಂಟು? ಕಾಡಲ್ಲೊಂದು ಪ್ರಾಣಿ ಇರ್ತದೆ. ಯಾವ್ದೇನು? ಅದು ಯಾವ್ದು ಅಂತ ನಾನು ಹೇಳುದಿಲ್ಲ, ನೀನು ಅರ್ಥ ಮಾಡಿ. ಹಾ, ನೀನು ಕಣ್ಣು ನೋಡಿದ್ಯಾ? ಒಂದು ಪಕ್ಷ ಉಂಟು ನಮ್ಮ ಊರಿನಲ್ಲಿ, ಅದರ ಕಣ್ಣು ಹಾಗುಂಟು. ಗೂಬೆ ಕಣ್ಣ. ನಿನ್ನ ದೇಹ ದಾಢ್ಯತೆಯನ್ನು ನೋಡುವಾಗ ಹೇಗೆ ಕಾಣ್ತಾ ಉಂಟು? ಕಾಡಿನಲ್ಲಿ ಒಂದು ಪ್ರಾಣಿ ಉಂಟು. ಆನೆಯ? ಅಲ್ಲ, ಹಾ. ಇನ್ನೊಂದು, ಅದು ನಾನು ಹೇಳುದಿಲ್ಲ. ಸಿಂಹ? ಅದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದಲ್ಲ? ಹಾ. ಹಾ. ಹೇ, ಹಾ. ಯಾರ ನೀನು? ನಾನು ಈ ದ್ವಾರಪಾಲಕ. ಹಾ. ಅವನ ಹತ್ರ ಹೇಳಿದೆ, ಹಾ. ಅವನಿಗೆ ಅರ್ಥ ಆಗ್ಲಿಲ್ಲ. ಹಾ. ಹಾಗಾಗಿ ನಾನು ಸುಮ್ಮನೆ. ಹೌದಾ? ಹೌದು. ಒಳ್ಳೇದಾಯ್ತು ಬಿಡು. ಹಾ. ನೀನೇನಾದ್ರೂ ವಿಚಾರ ಇದ್ರೆ ಅಲ್ಲಿಗೆ ಮುಟ್ಟಿಸುವವನಲ್ವಾ? ಹೌದು, ವಿಷಯ ನೇರವಾಗಿ ಹೇಳಿದ್ರೆ ಬೇಗ ಹೋಗಿ ಬಿಡುತ್ತೆ. ಸುತ್ತು ಬಳಸಿ ಮಾತಾಡುವ ಸ್ವಭಾವವು ತನ್ನದಲ್ಲ. ನನಗೂ ಅದು ಬೇಡ. ನೇರ ವಿಷಯಕ್ಕೆ ಬಂದು ಬಿಡ್ತೇನೆ. ಅದು ಬಹಳ ಒಳ್ಳೆಯದು. ಅಸಾಮಾನ್ಯ ವ್ಯಕ್ತಿ ನಾನು. ಹಾ, ಮಹಾರಣ್ಯಪುರ ಅದು ಗೊತ್ತಾಯ್ತು. ಮುಂದೋಗ್ಲಿ, ಗಾಡಿ ಮುಂದೋಗ್ಲಿ. ಅಧಿಪತಿ ಹಾ. ನಾನೇ ಕೌವಾಸುರ. ನೀವು ಅಂಡ ತೆಗೆದೆ. ಏ, ಅದಲ್ವಾ? ಅಂಡ. ಅಂಡ ಅಸುರ, ಅಂಡಾಸುರ. ಇವ್ರನ್ನೆಲ್ಲ ಕರ್ಕೊಂಡು ಬರುವುದಕ್ಕೆ ಕಾರಣ ಇಷ್ಟೇ. ಟೇಬಲ್ ಹಾಕುವ ಅಧಿಕಾರ ಎನ್ನುವುದು ಸಾಮದಿಂದ ಬಿಟ್ಟು ಕೊಡಬೇಕು. ಹಾ. ಒಮ್ಮೆ ಕೊಡದೆ ಹೋದರೆ ರಾಖೆಗೆ ಕೈ ಹಾಕಿ ಯಾಕೆ? ಎಳೆದು ಬಿಸಾಡಿ ಅಧಿಕಾರ ವಾಪಸ್ ಮಾಡ್ತೇನೆ. ಆ ಬಗ್ಗೆ ನೀವೇನು ಎದುರು ಬೇಡ. ನಾನು ಹೋಗಿ ರಾಕೇಶ್ನಲ್ಲಿ ಹೇಳ್ತೆ. ಯಾರಲ್ಲಿ? ರಾಕೇಶ ಎಲ್ಲಿದ್ದಾರೆ? ಯಾರವ? ನಮ್ಮುಡಿಯ. ಯಾರು? ಹಾ, ನಾಕೇಶ. ನಾಕೇಶ. ಹಾಗೆ ಹಾ, ಅದೇ ಅದೇ. ನಾಕಾಧಿಪತಿ. ಹೌದು, ಅವರೆಲ್ಲ ಹೇಳ್ತೆ. ಅವ್ರು ಒಬ್ಬರೇ ಇದ್ದಾರೆ ಅಂತ ಹೇಳಿ ಕೇಳೋದು ಬೇಡ. ಮತ್ತಾರಿದ್ದಾರೆ? ಅವ್ರ ಒಟ್ಟಿಗೆ ಯಾವಾಗಲೂ ಪಕ್ಕದಲ್ಲಿ ಅವ್ರ ಮಗ ಇರ್ತರು. ಹೌದಾ? ಯಾರು? ಯಾರು? ಜಯಂತ್ ಕುಮಾರ್. ನಿನಗದೆಲ್ಲ ಬೇಕಿಲ್ಲ. ಬೇಡ. ಅವರ ಅಗತ್ಯ ಉಂಟ? ಅಲ್ಲ, ಹೇಳ್ದೆ, ಪರಿಚಯ ಹೇಳ್ದೆ. ಅವ ಅಕ್ಕಪಕ್ಕದಲ್ಲಿದ್ದವರ ಅಗತ್ಯವೇ ಇಲ್ಲ. ಹಾ. ನಮಗೆ ಬೇಕಾಗಿರೋದು ಪ್ರಧಾನ ಭೂಮಿ. ವಿಷಯ ಹೇಳ್ತೆ. ಹೋಗಿ ಹೇಳು. ಹೋಗಿ. ಬರ್ತೇನೆ. ಯಾಕೆ? ನೀವು ಬರ್ತೀನಿ, ನೀವು ಹೋಗುದಲ್ಲ. ಮತ್ತೆ? ನೀವು ಇಲ್ಲ ಇರ್ತದೆ, ನಾನೇ ಹೋಗ್ತೇನೆ. ಹೋಗ್ಬೇಕು. ಹೇಳುದು. ಹೋಗಿ ಹೇಳು ನೀನು. ಮುಂದೇನಾಗ್ತದೆ ಎನ್ನುವ ನಿರೀಕ್ಷೆ ಅಲ್ಲಿ. ಇನ್ನೊಂದು ಪ್ರಕಟಣೆ. ನನ್ನಿಂದ ಪೆಟ್ಟು ತಿಂದು ಹೋದಂತಹ ಹಂಡ ಹೊಂಡರು ಮಹಾರಣಾಧಿಕಾರಿ ಕೌವಾಸುರಲ್ಲಿ ತೋರಿತ್ತಿದ್ದಾರೆ. ಅವರು ಸೇನೆಯನ್ನು ಕೂಡಿಕೊಂಡು ಬಂದು ದೂತನಿಗೆ ಹೊಡೆದಿದ್ದಾರೆ. ವಿಚಾರಿಸುತ್ತೇನೆ. ಹಿಂದಿನಾಗ ಒಂದು ಬಯಸಿ ಒಂದು ತುಳರು ದೇವೇಂದ್ರನ ಲಕ್ಷಣ ಒಳ್ಳೆ ಇರ್ತದೆ. ಹಿಂದಿನಾಗವನ್ನು ಬಯಸಿ ಹಿಂದೆ ನಾಕೈ ಒಂದು ಬಯಸಿ ಬಯಸಿ ಬಹುದ ದುರುಳರು ಬಯಸಿ ಬಲ್ಲ ದೈತ್ಯರು ಬಲ್ಲ ದುರುಳರು ಮಂದಮತಿ 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 ಒಂದೇ ಒಂದು ಮಲ್ಲಿನ ಬಂದಿಯ
ಮಂದಮತಿಯ ಹೊಂದಿ ಹೋಗಲೆಂದ ಬಂದೆಯ ಇಂದು ಮಧ್ಯು ಕಾಯುವುದು ತಿಳಿಯಲಾದೆಯ ಎಂದೋ ಬ್ರಹ್ಮ ಕಾಯದೆಂದು ತಿಳಿಯಲಾದೆಯ ನೀ ಅರಿಯಲಾದೆಯ ದಾನವ ಮಹಾರಣಾಧಿಕಾರಿ ಕಮ್ಮಾಸುರ ನೀನೆಯ ಬಹಳ ಒಳ್ಳೆದಾಯ್ತು. ಯಾಕೆಂತ ಹೇಳಿದ್ರೆ ದೇವಲೋಕಕ್ಕೆ ಬಂದದ್ರಿಂದ ಒಳ್ಳೇದೇ ಆಯ್ತು. ಕಾರಣ ಅಧಿಕಾರಿಯತ್ತಾಗಿದ್ರೆ ಚಂದ, ಅದೊಂದು ಸ್ವಾರಸ್ಯ ಇರ್ತದೆ. ನೀನು ಸ್ವಲ್ಪ ತಿಳಿದುಕೊಳ್ಳಬೇಕಿತ್ತು. ಏನನ್ನ ಇಲ್ಲಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಬಂದವರೆಲ್ಲ ಏನು ಹಾಕ್ತಾರೆ, ಹಿಂದೆ ಬಂದವರೆಲ್ಲ ಒಂದೇ ಹಾಕಿದ್ದಾರೆ. ಆದರೂ ಏನು ಇಲ್ಲಿಗೆ ಬಂದ ಮೇಲೆ ನನ್ನದೊಂದು ಅವತಾರ ಏನದು ನೀತಿಯ ಮಾತನ್ನು ಹೇಳಬೇಕಾದ ನನ್ನ ಕರ್ತವ್ಯ ಆಗುತ್ತದೆ. ನನ್ನ ಮಾತನ್ನು ಕೇಳಿ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಹೋದದ್ದು ಹೌದಾದ್ರೆ ಬದುಕುವುದಕ್ಕೆ ಅವಕಾಶ, ಇಲ್ಲದೆ ಹೋದ್ರೆ ಏ ಕಮಾಸುರ ನೀನೊಬ್ಬ ಮಂದಮತಿ, ನಿನ್ನನ್ನು ಯಾರ ನೀನು ದೇವೇಂದ್ರ ನೀನೇ ಆಚಾರ್ಯಪತಿ ಸುರಪ ಸಾವನೆ ಅಲ್ಲ ಅವು ಎಲ್ಲೇನು ಚಂದ್ರಗೌಡ ಇರ್ಬೇಕಿತ್ತು ಊರಿದ್ರಪ್ಪ. ಚಂದ್ರಗೌಡ ಇರ್ಬೇಕಿತ್ತು ಚಂದ್ರಗೌಡ ಇದ್ರಾಗಿದ್ದ ಯಾವ ಮೇಳದಾಗ
ನಿನ್ನ ಕರುಣಾದಿ ಕಾಯುವೆನು ನಿನ್ನ ಕರುಣದಿಯೇ ಕಾಯುವೆನು ನಿನ್ನ ಕರುಣಾದಿ ಕಾಯುವೆನು ಸಲಹುವೆನು ಕರೆಯುವೆನು ರಕ್ಷಿಪೆನು ಸುಲಭ ಸುಲಭ ನನಗೆ ಆಶ್ಚರ್ಯ ಆಯ್ತು. ಏನಾ ಇದು ನನ್ನ ಕ್ಷೇತ್ರ ದೇವಲೋಕ. ಇಲ್ಲಿಗೆ ಬಂದು ಪುರಂದರನಾದಂತ ನನ್ನಲ್ಲಿ ಹಾರಾಟವ ನಮ್ಮದು ಹಾಗೆ. ಈ ರೀತಿ ಹಾರಾಟ ಯಾಕ? ಯಾವ ಕ್ಷೇತ್ರವೇ ಆಗಿರಲಿ ನಮ್ಮ ಪಾದಾರ್ಪಣೆ ಆದ ಮೇಲೆ ನಾನು ಏನು ಮಾಡಬೇಕು ಅದನ್ನ ಮಾಡಿಯೇ ಹೋಗುವ. ನೀನು ಮಾಡಿ ಹೋದ್ರು ಈ ಕ್ಷೇತ್ರದಲ್ಲಿ ನಾನು ಬಿಡ್ಲಿಕ್ಕಿಲ್ಲ. ಏನೋ ಕ್ಷೇತ್ರ ನಿನ್ನದಾಗಿದ್ದಿರಬಹುದು, ಆದರೆ ಹೊಂದಿರುವುದು ಕಮ್ಮ ದೈತ್ಯ ಎನ್ನುವುದು ನೆನಪಿರಲಿ. ಕಮ್ಮ ದೈತ್ಯ ಆಗಿರ್ಲಿ, ಜಯಿಸಿ ಒಮ್ಮೆ ನಾನು ಬಂದ ಮೇಲೆ ವರುಷ 1000 ಉರುಳಿದರೂ ಕೂಡ ನನ್ನ ಹೆಸರೆನ್ನುವುದು ಇಲ್ಲಿ ಅಚ್ಚಾಗಿಯೇ ಉಳಿಯಬೇಕು. ಆತ್ಮವಿಶ್ವಾಸ ಉಂಟಾ? ಅಷ್ಟನ್ನ ಮಾಡಿಯೇ ಹೋಗುವ ಆತ್ಮವಿಶ್ವಾಸ ಉಂಟು ಅಂತ. ಆದರೆ ಏನನ್ನು ಮಾಡುವುದಕ್ಕೂ ಸಾಧ್ಯ. ಹೌದಾ? ಆ ಸ್ಥೈರ್ಯದಿಂದಲೇ ನನ್ನ ಪಾದಾರ್ಪಣೆ ಎನ್ನುವುದು ಈ ಕ್ಷೇತ್ರಕ್ಕೆ ಆದದ್ದು. ಹೌದಾ? ಸುರಪ್ಪ ಎಂಬವನೇ ನೀನು ಪ್ರಶ್ನೆ ಮಾಡಬೇಕಾದದಿಲ್ಲ. ಏರಿದ್ದೀಯ ಐರಾವತ, ಗಜ ಇಲ್ಲೇ ಹಿಡಿದಿದ್ದೀಯ ವಜ್ರಾಯುಧ, ಧರಿಸಿದ್ದೀಯ ಮುತ್ತಿನ ಕಿರೀಟ. ನೋಡು, ರಣಾಂಗಣದಲ್ಲಿ ಪ್ರಜ್ವಲಿಸುವುದನ್ನು ನೋಡಿದ ಕ್ಷಣವೇ ಇಂದ್ರ ನೀನೆಂದು ಗುರುತಿಸುವುದಕ್ಕೆ ಸಾಧ್ಯ. ಸಾಕತ್ತು. ನಾನು ಹಾಗೆ ನಿನ್ನಲ್ಲಿಯೇ 4 ಮಾತಾಡಿಸಬೇಕು ಎಂಬ ಕಾರಣಕ್ಕಾಗಿಯೇ ನಿನ್ನ ಸನಿಯ ಬಂದ ಅವಕಾಶ ಉಂಟು. ನನಗೆ ಎದುರಾಗಿ ನಿಂತವರು ಸಾಕಷ್ಟು ಮಂದಿ. ಈ ಬಿರುಗಾಳಿಗೆ ಅವರೆಲ್ಲ ಲೆಕ್ಕವ? ದಿಕ್ಕುದಶ ಇಲ್ಲದೆ ಪಲಾಯನಗೈದ್ರು. ಎಲ್ಲ ಓಡಿ ಹೋಗ್ತಾ ಇದ್ದಾರೆ. ಹೋಗ್ಲಿ, ನನಗೆ ಬೇಕಿರುವುದು ನೀನು. ಹೌದಾ? ಹೇಳ್ತೇನೆ. ಏನು? ಸಾಮದಿಂದ ಅಧಿಕಾರ ಎನ್ನುವುದು ನನ್ನ ಚರಣಾರವಿಂದಕ್ಕೆ ಇಟ್ಟು ಶರಣಾಗತನಾದರೆ ಬದುಕುವುದಕ್ಕೆ ನಿನಗೆ ಈ ದೇವಲೋಕದಲ್ಲಿ ಅವಕಾಶ ನಾನೇ ಮಾಡಿಕೊಡ್ತೇನೆ. ಅದಲ್ಲ, ಪೀಠ ಕೊಡ್ತಿದ್ರೆ ಅಧಿಕಾರವನ್ನ ಸ್ಥಾಪನೆ ಮಾಡ್ತೇನೆ ಎನ್ನುವ ಅಹಂ ಎನ್ನುವುದು ತೋರಿಸಿದ್ರೆ ತಲೆ ಮೆಟ್ಟಿ ಪಾತಾಳ ಸುರ ಪದವಿಯ ಪಡೆದವು ಎಂದ ಸುರ ಪದವಿ ಪಡೆದೆಂದ ಅಧಿಕಾರ ಬೇಕಾ? ನೀವು ಜ್ಯೇಷ್ಠರ ಮತ ಏನಿದು ಪಿತ್ರಾರ್ಜಿತವ ನಾನಂತ ಹೇಳಿದ್ದ ಅಲ್ಲ. ನೀರು ಕೇಳಿದ್ರೆ ಹಾಗೆ ಹೇಳ್ಬೇಕಲ್ಲ, ಅಗತ್ಯವೇ ಇಲ್ಲ. ಇದು ಸ್ವಯಾರ್ಜಿತ ಇರಬಹುದು. ಶತಯಾಗ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತ ಅಧಿಕಾರ. ಪಿತ್ರಾರ್ಜಿತ ಆಸ್ತಿ ಆದರೆ ಭಾಗ ಕೊಡುವಂತ ಹಾಗೆ ಕೇಳಬಹುದು. ಅಲ್ಲ, ನಾವು ಹಿರಿತಾಯಿಯ ಮಕ್ಕಳು ಎಂಬ ಹಾಗೆ ಕೇಳಬಹುದು. ನನ್ನದೊಂದು ಧರ್ಮ ಉಂಟು. ಯಾವುದು? ಪಿತ್ರಾರ್ಜಿತ ಆದ್ರೆ ಅರ್ಥ ನಿಮಗೆ, ಅರ್ಥ ನಮಗೆ. ಅದಲ್ಲದೆ ಹೋಗ ಈಗ ಅರ್ಥ ಕೊಡ್ಲಿಕ್ಕೆ ಆಗುದಿಲ್ಲ. ಪಡೆದುಕೊಂಡಿದ್ದೇನೆ. ನಿನ್ನಕ್ಕೆ ಬೇಕು ಅಂತಿದ್ರೆ ಶತಯಾಗ ಮಾಡು, ತ್ರೈಮೂರ್ತಿಗಳನ್ನು ಮೆಚ್ಚಿಸು. ಕೊಟ್ರೆ ನಿನ್ನ ಭಾಗ್ಯ. ಇಲ್ಲಿ ಬಂದುಕೊಂಡು ಅಧಿಕಾರ ಸ್ಥಾಪನೆ ಮಾಡ್ತೇನೆ ಹೊರಟ್ರೆ ನಿನ್ನ ಮಂಡ್ಯ ಹೊಡಿತೇನೆ. ನಗು, ಇನ್ನು ಹೆಚ್ಚಿಗೆ ಗೊತ್ತಿಲ್ಲ. ಅಮರೇಂದ್ರ ಕಮಾಸುರ ಕವ್ವ ದೈತ್ಯನನ್ನ ಕೊಲ್ತೀಯ, ನಾಳೆ ಹಿಂದಿನ ಕಥೆಯನ್ನ ನೆನಪಿಸ್ತೀಯ. ಬೇಡುವ ಅಗತ್ಯವೇ ಇಲ್ಲ. ಆರಂಭದಲ್ಲಿ ಲೆಕ್ಕ ಬೇಕು. ಯಾಕ? ಆರಂಭದಲ್ಲಿ ಲೆಕ್ಕ ಉಂಟು ಅಂತಾದ್ರೆ ಅಂತ್ಯದಲ್ಲಿ ಕೊನೆಗೆ ಅಳಿಸ್ಲಿಕ್ಕೆ ಆಗ್ತದೆ. ಲೆಕ್ಕ ಹಾಕುವವರು ಯಾರು? ವೆಚ್ಚ ಮಾಡುವುದಕ್ಕೆ ಯೋಚನೆ ಮಾಡುವ. ಹೌದಾ? ನಮ್ಮದು ಲೆಕ್ಕಾಚಾರವೇ ಇಲ್ಲ. ಲೆಕ್ಕಾಚಾರ ಇಲ್ಲದಿಲ್ಲ. ಲಯ ಆಗದ್ದನ್ನೆಲ್ಲ ನಾವು ಮತ್ತೆ ಮೆಲುಕು ಹಾಕುವುದಿಲ್ಲ. ಲೆಕ್ಕಾಚಾರ ಇಲ್ಲದಿದ್ರೆ ನಿನ್ನ ಮಾರಣ್ಯ ಹೆಚ್ಚಿಗೆ ಹೊತ್ತಿರುವುದಿಲ್ಲ. ನಮ್ಮ ಭಂಡಾರದಲ್ಲಿ ಯಾವುದಕ್ಕೂ ಬರ ಇಲ್ಲ.
ನಾನು ಯಾರು? ನನ್ನ ಯೋಗ್ಯತೆ ಏನು? ನೀನು ಬಲ್ಲೆಯೋ? ತರಯ ಕಂಡು ಜೀವಿಗಳಿಂದ ಮರಣ ಇಲ್ಲ, ಅದಕ್ಕೆ ನೀನು ಹೊರತಲ್ವಲ್ಲ. ನೀನು ಕಂಡು ತಾನೇ ಕಂಡು. ಹೌದು, ನಮಗೆ ಸಾವಿಲ್ಲ. ಹೌದಾ? ನೋವುಂಟು, ಸ್ಥಳ ಬಿಡ್ತೇನೆ. ಈಗ ಅದು ತಾತ್ಕಾಲಿಕ. ಇಷ್ಟೆಲ್ಲ ಹೇಳಿದ ಮೇಲೆ ಬಿಟ್ಟು ಹೋಗದೆ ಇದ್ರೆ ನಿನಗೆ ಪೇಟೆವಲ್ಲ. ಸುರವಿಷ್ಟರವೇ ಕುಳಿತರುತ್ತಿರಾವಯ್ಯ. ಹೇಗಾಯ್ತು ಸ್ವಾಮಿ? ಕೈಯೆಲ್ಲ ಆಗದೆ ಇದ್ದವ ಮೈಯೆಲ್ಲ ಪರಿಚಿಕೊಂಡಾಗಂತೆ. ಏನು ಬಾಯಿಗೆ ಬಾಡಿಗೆ ಕೊಡ್ಬೇಕಾ? ನಾಲಿಗೆ ಹೇಗ್ ಬೇಕಾಗುತ್ತಿರ್ತಾರೆ ಅಂತ ಏನೇನೆಲ್ಲ ಆಡಿಕೊಂಡ್ರದು ಮಾತು ಆಡ್ತಾರೆ. ಇವನು ನೀಚ ಬುದ್ಧಿ ಇಲ್ಲೂ ಬಿಡ್ಲಿಲ್ಲ. ಇವನಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಈ ದೇವಲೋಕ ಶಾಶ್ವತವಾಗಿ ಉಳಿಸಿಕೊಳ್ಬೇಕು ಎಂಬ ಆಸೆ ಇನ್ನೂ. ಈ ಪಾಪಿಗೆ ಇದು ಆಗುವಂತದ್ದ? ಕಾಲಗ ಬುದ್ಧಿ ಹೇಳಿದ ಓಡಿದವರನ್ನು ಅಟ್ಟಿಸಿಕೊಂಡು ಹೋಗುವುದು ನಮ್ಮಂತವರಿಗೆ ಭೂಷಣವಾದದ್ದಲ್ಲ. ಹೋಗ್ಲಿ, ನನ್ನ ಹೆಸರೇಳಿ ಎಲ್ಲಿಯಾದ್ರೂ ಆ ಬಡ ಜೀವ ಬದುಕಲಿ. ಹಾಗಂತ ನನ್ನ ನಿರೀಕ್ಷೆಯಂತೆಯೇ ದೇವಲೋಕದ ಅಧಿಕಾರ ಎನ್ನುವುದು ಅಲಂಕರಿಸಿದೆ ಸ್ವಾಮಿ. ಇಲ್ಲಿಗೆ ಸೀಮಿತವಾ? ಅಲ್ಲೇ ಅಲ್ಲ. ಅಧಿಕಾರವನ್ನು ಅಲಂಕರಿಸಿದ ಮೇಲೆ ತಕ್ಕ ಸತಿ ಬೇಕು. ಕನ್ಯಾ ಅನ್ವೇಷಣೆಗೆ ಹೋಗಲ ನಮಗಷ್ಟೆಲ್ಲ ಸಮಯ ಇಲ್ಲ. ಇದ್ದ ಸಮಯದಲ್ಲಿ ನಮಗೆ ಬೇಕಾದದ್ದನ್ನ ಸಂಗ್ರಹಿಸಿಕೊಳ್ಳುವುದು ನನ್ನ ಸ್ವಭಾವ. ಹಾಗಂತ ನನಗೆ ಮದುವೆ ಆಗ್ಲಿಲ್ವಾ? ಮದುವೆ ಆಗಿದೆ. ಹೆಂಡತಿಯು ಕೂಡ ಇದ್ದಾಳೆ. ಅದು ಮಹಾರಣ್ಯಪುರದಲ್ಲಿ. ಅಲ್ಲಿಗೆ ಆಯ್ತೆ ಹೊರತು ಇಲ್ಲಿಗಿಲ್ವಲ್ಲ. ಎಂತದ್ದು ನಿಮಗಂತ ಭಾವಿಸಿಲ್ಲ. ತಮ್ಮ ಬುದ್ಧಿ ಅಲ್ಲ, ಇನ್ನೊಬ್ರಿಗೆ ಹೇಳ್ಬಿಡಿ. ಹಾಗಲ್ಲ, ತಮಾಷೆಗೆ ಆಡಿದೆ ಅಷ್ಟೇ ಸ್ವಾಮಿ. ಹಾಗಂತ ಇಲ್ಲಿ ಅಧಿಕಾರಕ್ಕೆ ತಕ್ಕ ಸತಿ ಯಾರು? ಇಂದ್ರನ ಸತಿ ಶಚಿ. ಅವಳೇ ಯೋಗ್ಯನು. ಯಾವ ಮೂಲೆಯಲ್ಲಿಯೇ ಇರಲಿ, ಹುಡುಗಿ ಎಳ ತಂದು ಪೀಠದಲ್ಲಿ ಕುಳ್ಳಿದ್ದನು. ನೋಡಿದನು ಕಳನು ನೋಡಿದನು ತರುಣಿಯ ಸೊಬಗನು ತರುಣಿಯ ಸ್ವಬಗನು ಸೊಬಗ ಸೊಬಗನು ಮಾತಾಡಿಸುವೆ ಮಾತನಾಡಿಸುವೆ ನೀಕೆಯ ಎನ್ನುತ್ತ ಮೃದು ಮಧುರ ಮಧು ಮಧುರ ಮಧು ಮಧುರ ವಚನದಳು ನುಡಿಸಿದ ಆ ಆ ದಂತಿಗ ಮನೆ ಎಂತು ಸೋತ ಕೋತೆ
ಗಮನೆ ಇಂತ ಸೋದೈ ಇಂತ ಸೋದೈ ಇಂತ ಸೋದೈ ಇಂತ ಸೋದೈ ಇಂತ ಸೋದೈ ಕಾಂತೆ ಸಖಿಯ ನೋಡಿ ಕಾಂತೆ ಸಖಿಯ ನೋಡಿ ಕಾಂತೆ ಸಖಿಯ ನೋಡಿ ಕಾಂತೆ ಸಖಿಯ ನೋಡಿ ಸಖಿಯ ನೋಡಿ ಸಖಿಯ ನೋಡಿ ಚಿಂತೆಯಾಗಿ ಸಖಿಯೇ ಚಿಂತೆಯಾಗಿ 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 ನಿಂತಿ ಮೌನಗೊಂಡೆ ನಿನಗೆ ಚಿಂತೆಯಾಗೆ 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 ನಿಂತೆ ಮೌನಗೊಂಡೆ ಯತಿ ನಿಂತೆ ಮೌನಗೊಂಡೆ ಯತಿ ನಿಂತೆ ಮೌನಗೊಂಡೆ ಇಂತ ಸೂರ್ಯಕಾಂತ ಶಚಿಯ ನೋಡು ಕೌಸಣ ನಿಂತೆ ಮೌನಗೊಂಡೆ ಶಚಿಯಾಗಿ ನಿಂತೆ ಮೌನಗೊಂಡೆ ನಿಂತೆ ಮೌನಗೊಂಡೆ ಯಾಕೆ ಬರಿದೆ ಚಿಂತೆಯೋ ಬರಿದೆ ಚಿಂತೆಯೋ ನಳಿನಗಂಧಿ ನಳಿನಗಂಧಿ ಬಂದು ಎಲ್ಲ ಇಷ್ಟರಾದಳು ನೆಲೆಸಿಕೊಳ್ಳೆ ನಿನ್ನ ರೂಪಿ ಒಲಿದೆ ಉತ್ಸವಗಳು ನಿನ್ನ ರೂಪಿ ಒಲಿದೆ ನಿನ್ನ ರೂಪಿ ಒಲಿದೆ ರೂಪಿ ಒಲಿದೆ ಉತ್ಸವಗಳು ಉತ್ಸವದಳು ಮುದಗೊಳಿಗೆ ಮುದವಗೊಳಿದು ಇದ್ರಿ ಮತ್ತೆಲ್ಲ ರಾಜು ಬಗ್ಗೆಯವ್ರು ಬರಲೇ ಇಲ್ಲ. ಯಾರು ನಿನ್ನನ್ನೇ ಕರೆದ ನನ್ನನ್ನ ಓ ಸಚಿ ಏನಯ್ಯ ಅಬ್ಬಬ್ಬಬ್ಬಾ ಎಷ್ಟೊಂದು ಅಂದ ಎಷ್ಟೊಂದು ಚಂದ ಹೇಳಿದ್ದನ್ನ ಕೇಳಿದ್ದೇನೆ ದೇವಲೋಕದ ತರುಣಿಯರು ಅತಿ ಸುಂದರಿಯರು ಎಂಬ ಹಾಗೆ ಕೇಳಿದ್ದೆ ಬಿಟ್ರೆ ಪ್ರತ್ಯಕ್ಷ ನೋಡಿದ್ದಿಲ್ಲ ಆ ಯೋಗ ಎನ್ನುವುದು ತನಗಿಲ್ಲವೋ ಎಂಬ ಹಾಗೆ ಭಾವಿಸಿದವ ನಾನು ಕಾಲ ಎನ್ನುವುದು ಇಂದು ಕೂಡಿ ಬಂತು ಸರಿ ತಟ್ಟನೆ ನಿನ್ನನ್ನು ನೋಡಿ ಅಬ್ಬಬ್ಬಾ ಏನು ಈ ಸೌಂದರ್ಯ ಸಿರಿ ಎನ್ನುವುದು ಯಾರು ಕೂಡ ಒಮ್ಮೆ ನಿಂತು ನೋಡಲೇಬೇಕು ಮೂರು ಲೋಕದಲ್ಲಿಯೂ ಕಾಣುವುದಕ್ಕೆ ಅಸಾಧ್ಯ ಅಂತ ಚೆಲುಕೆ ಉಳ್ಳವಳು ನೀನು ಖಂಡಿತ ನಿನ್ನ ಈ ರೂಪವನ್ನ ನೋಡಿದ ನಾನು ಮೋಹಿತನಾದವನಿದ್ದೇನೆ ಶಚಿ ಏನಯ್ಯ ಈಗಾಗಲೇ ದೇವಲೋಕವನ್ನ ಗಾರುಗಡಿಸಿ ಇಲ್ಲಿದ್ದವರನ್ನೆಲ್ಲ ಊರು ಬಿಡಿಸಿ ದೇವಲೋಕದ ಅಧಿಕಾರಿ ನಾನಾದವನಿದ್ದೇನೆ
ಮಹಾರಣ್ಯಪುರದ ಅಧಿಪತಿ ಕೌಮ ದೈತ್ಯ ನಾನು. ಈ ಪೀಠ ಈಗ ನನ್ನದ್ದೇ. ನಿನ್ನ ಬಳಿ ಬರುವುದಕ್ಕೆ ಕಾರಣ ಏನುವಲ್ಲಯ್ಯ? ಒಂದು ದೊಡ್ಡ ಮನಸ್ಸು ಮಾಡಿ ನೀ ಬಂದು ನನ್ನ ವಾಮಭಾಗವನ್ನ ಅಲಂಕರಿಸಿ ನನ್ನ ಮನಸ್ಸನ್ನ ಮುದಗಳಿಸು ಬಾ ಎಂದರೆ ನೀನು ಹೇಳ್ತಾ ಇದ್ದೀಯ. ಎಂದ ಮಾತ ಕೇಳುತ್ತ ಫಲ ಮಾಸುತ್ತೆಯೋ ಎಂದ ಮಾತ ಕೇಳುತ್ತ ಫಲ ಮಾಸುತ್ತೆಯೋ ಮನದಿ ನೊಂದು ತುರುಳಗೊಂದು ಉತ್ತರವನು ಮನದಿ ನೊಂದು ತುರುಳಗೊಂದು ಉತ್ತರವನು ಎಲ್ಲ ವಿಜಯವನ್ನು ತಿಳಿದು ಬಲ್ಲ ಮಹಿಮ ನೀನು ಎಲ್ಲ ವಿಷಯವನ್ನು ತಿಳಿದು ಬಲ್ಲ ಮಹಿಮ ನೀನು ಕುಲ್ಲರಂತೆ ಬೇಳೆ ಕುಲ್ಲರಂತೆ ಬೇಳೆ ಮಾತ ಅಲ್ಲದೊಲ್ಲೆ ನಾನು ಮಾತ ಅಲ್ಲದೊಲ್ಲೆ ನಾನು ಚಿತ್ರಕಾಲಿ ಕುಲ್ಲದನುಜ ಕುಲ್ಲರಂತೆ ಬೇಳೆ ಮಾತ ಸಲ್ಲದೊಲ್ಲೆ ನಾನು ಎಲ್ಲ ವಿಷಯ ತಿಳಿದು ಬಲ್ಲ ಮಹಿಮ ನೀನು ಏಕಾಏಕಿಯಾಗಿ ನನ್ನ ಅಂತಃಪುರವನ್ನು ಪ್ರವೇಶ ಮಾಡುತ್ತಾ ಆರ್ಭಟಿಸುತ್ತಾ ನನ್ನಲ್ಲಿ ಮಾತನಾಡುವುದಕ್ಕಾಗಿ ಮುಂದಾಗ್ತಾ ಇದೆಯಾ? ನಿನ್ನ ಈ ಗೊಬ್ಬಿಗೂ ನಾನು ಹೆದರಿಕೊಂಡೇನೆ. ಭಯಪಡಬೇಡ. ಖಂಡಿತವಾಗಿ ನೋಡುವುದಕ್ಕೆ ಭಯಾನಕ ವ್ಯಕ್ತಿಯ ಹಾಗೆ ಕಂಡರೂ ಕೂಡ ನಿಜ ನನ್ನ ಮನಸ್ಸೆನ್ನುವುದು ಬಹಳ ಮೃದುವಾದದ್ದು. ನಾವು ಕೇಳಿಪಟ್ಟಿದ್ದೇವೆ. ಏನು? ತಾನವರು ಗಡ್ಡೆ ಗಣಸಿಯೋ ತಿಂದುಕೊಂಡು ಅಸುರ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡವರಾಗಿದ್ದಾರೆ. ನೋಡುವುದಕ್ಕೆ ಭೀಕರಾಕೃತಿ ಎಂಬುದಾಗಿ ನಿಮ್ಮ ಸ್ವರವೂ ಹೌದು, ನಿಮ್ಮ ಈ ಆಕೃತಿಯೇ ಹೌದು. ನೀವೆಷ್ಟೇ ಸಜ್ಜನರಾಗಿದ್ರು ಕೂಡ ನಿಮ್ಮ ಈ ರೂಪಕ್ಕೆ ನಾವು ನೋವಾಗಲೇಬೇಕು, ಭಯ ಪಡಲೇಬೇಕು. ನೀನು ಹೇಳ್ತಾ ಇದೆಯಲ್ಲ, ಭಯಪಡುವ ಅಗತ್ಯವಿಲ್ಲ. ಮನಸ್ಸು ಎಂಬುದು ಹೂವಿನ ಮನಸ್ಸು ಎಂಬುದಾಗಿ. ಹೌದು, ಅದು ದೇವತೆಗಳಿಗೆ ಹೇಳ್ತಾರೆ. ಸರಿ, ಏನೇ ಆಗಲಿ ನಿನ್ನ ಮಾತುಗಳನ್ನು ಕೇಳುವಾಗ ನನ್ನ ಮನಸ್ಸಿಗೆ ಘಾತವಾಯಿತು. ಹೌದಾ? ಯಾಕೆ? ಏನದು? ಶಚಿ, ನೀನಿನ್ನು ಬರಬೇಕು. ನನ್ನ ತೊಡೆಯರು ನನ್ನ ವಾಮ ಭಾಗವನ್ನು ಸ್ವೀಕರಿಸಬೇಕು ಎಂಬುದಾಗಿ ಇಂತಹ ಮಾತುಗಳನ್ನು ಹೇಳುವುದು ಸರಿ? ಯಾಕೆ ಸರಿಯಲ್ಲ? ಒಂದು ನಾಡಿನ ವೀರನಾಗಿದ್ಯಾ, ಶೂರನಾಗಿದ್ಯಾ, ಎಲ್ಲರೂ ನಿಮ್ಮನ್ನು ದೇವರ ಸದೃಶವಾಗಿ ಕಾಣುತ್ತಾರೆ. ಸರಿ, ಅವರಿಗೆ ತಕ್ಕ ಹಾಗೆ ಪ್ರಜೆಗಳನ್ನು ಮಕ್ಕಳ ರೀತಿಯಲ್ಲಿ ಕಾಯುವರು ನೀವು. ಎಲ್ಲಾ ವಿಷಯವನ್ನು ತಿಳಿದುಕೊಂಡವರು ತಾವಾಗಿದ್ದೀರಿ. ಅಂತದ್ರಲ್ಲಿ ದೇವೇಂದ್ರನ ಹೆಂಡತಿ ನಾನು ಸಚಿಯನ್ನು ಬಯಸುವುದು ಸರಿ? ಇದು ಸರಿಯಲ್ಲ. ಇದು ತಾಯಿ ಹೇಳುವಂತಹ ಮಾತು ಎಂಬುದಾಗಿ ಭಾವಿಸಿಕೋ. ಬಂದ ಹಾಗೆ ಹಿಂದೆ ಮಾತಾಡ್ಬೋದು. ಏನ್ ಸಲಿಗೆ ಕೊಟ್ಟರೆ ಬಾಯಿ ಬಂದಾಗ ಮಾತಾಡ. ಇದು ತಮ್ಮದು ಅಧಿಕಾರ, ನನ್ನ ವಶದಲ್ಲಿದೆ. ನಿನಗೆ ಮಾತಾಡುವ ನೈತಿಕ ಹಕ್ಕಿಲ್ಲ. ಈಗ ಅಧಿಕಾರ ಸಿಕ್ಕಿದ್ಯಾ ಹೌದಂತಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲ ನೀನು ಕಳ್ಕೊಂಡಿದ್ಯಾ. ನಿನ್ನನ್ನು ಹೇಳುವವರು ಕೇಳುವವರು ಯಾರು ಇಲ್ಲ. ಇಲ್ಲಿ ನನ್ನವರನ್ನು ಕಳೆದುಕೊಂಡಿರಬಹುದು, ಆದ್ರೆ ಶಾಶ್ವತವಾಗಿ ಕಳೆದುಕೊಂಡಿಲ್ಲಲ್ಲ. ನಾನು ಆಡಿದ್ದೆ ಮಾತು, ಮಾಡಿದ್ದೆ ಕಾರ್ಯ, ಇಟ್ಟದ್ದೆ ಹೆಜ್ಜೆ ಮೀರಿದವರಿಲ್ಲ, ಮೀರುವ ಹಾಗಿಲ್ಲ. ಮೀರಿದರ ಏನಾಗ್ತದೆ ಎನ್ನುವುದು ನಿರೀಕ್ಷೆ. ಮಗ, ಏನಲ್ಲ ಶಬ್ದ ಬಳಸಿ ನನ್ನನ್ನು ಕುಗ್ಗಿಸಬೇಡ. ಬಳಸುವುದಲ್ಲ, ಮತ್ತೆ ಬಳಸಿದ ಶಬ್ದವನ್ನೇ ನಾನು ಹೇಳ್ತಾ ಇದ್ದೀನಿ. ಎಂತದ್ದು? ಏನೀಗ ತಪ್ಪೇನೀಗ? ಏನು? ಈಗ ನಿನ್ನನ್ನ ಬಯಸಿದವನ ನಾನು ಯಾವುದನ್ನು ಕಣ್ಣೆತ್ತಿ ಕಾಣುವುದಿಲ್ಲ. ಒಮ್ಮೆ ಕಂಡೇರುವಂತಾದರೆ ಮನಸ್ಸು ಮಾಡುವುದಿಲ್ಲ. ಮನ ಸಾಯ್ತು ಅಂತಾದರೆ ಅದನ್ನ ಬಿಟ್ಟು ಅಭ್ಯಾಸ ಇಲ್ಲ. ಇದು ನಿನ್ನ ತಪ್ಪಲ್ಲ.
ಇದು ನಿನ್ನ ಪ್ರವೃತ್ತಿ ಅಂದ್ರೆ ನಿನಗೆ ಅಭ್ಯಾಸ ಅದಕ್ಕೆ ಕೂಡಿಕೊಂಡಂತಹ ಬಲವೇ ನಿನಗೆ ಈಗ ಮಾತಾಡುತ್ತಾ ಇದೆ. ನಾನು ಉಂಟು ಗುಣವ ಖಂಡಿತವಾಗಿ ಎಲ್ಲಾದ್ರೂ ಬಿಡ್ಲಿಕ್ಕಿಲ್ಲ. ಅದನ್ನು ಬಿಡಿಸ್ತೇನಲ್ಲ ನಾನು. ಹೌದಾ? ಹೌದು. ಸತ್ಯ ಇಲ್ವಾ? ಬರುದಿಲ್ಲ ನೋಡಿ, ಇಂಥ ಮಾತನ್ನ ಆಡ್ಬೇಡ ಅಂದ್ರೆ ಹಾಗೆ ಇಲ್ಲ. ಇಲ್ಲೇ ಇದ್ರೆ ಕೈ ಹಾಕ್ತೇನೆ. ಬೋರಿ ಒಂದು ಬೋರಿ ನನ್ನ ಅಂಗದ ಚೆಲುವಿನ ತಾರೆ, ನನ್ನ ಅಂಗದ ಚೆಲುವಿನ ತಾರೆ, ಓ ನೀರೇ ಓ ತಾರೆ ಓ ನೀರೇ ಬೋರಿ ಬೋರಿ ದಾನವ ಪತಿ ಕೇಳೋ, ದಾನವ ಪತಿ ಕೇಳು, ನಿನ್ನಲೇ ದಾನರು ಹೆತಾಳು, ನಿನ್ನಲೇ ದಾನರು ಹೆತಾಳು. ಮಾಲಿನಿ ಶಚಿಯನು ನೀನಾಲೋಚಿಸಿ, ಮಾಲಿನಿ ಶಚಿಯನು ನೀನಾಲೋಚಿಸಿ, ಅನಿಯ ಒಂದು ನನವಿದುಳು, ಮಾಲಿನಿ ಶಚಿಯನು ನೀನಾಲೋಚಿಸಿ, ಅನಿಯ ಒಂದು ನಾನಾಯುಧದುಳು. ಮೂರು ಲೋಕ ಸಂಚಾರಿ ನಾರದ ಮಹರ್ಷಿಗಳು ನಮಸ್ಕರಿಸುತ್ತಾ ಇದ್ದೇನೆ ಸ್ವಾಮಿ. ಶುಭವಾಗಲಿ ಎದ್ದೇಳಯ್ಯ. ನೀವು ಬರುವುದು ಸರಿಯೇ, ಹ. ಆದರೆ ಸಂದರ್ಭವಲ್ಲ. ಹ. ಇಂಥ ಸಂದರ್ಭದಲ್ಲಿ ನೀವು ಬರ್ತೀರಿ ಎನ್ನುವ ನಿರೀಕ್ಷೆಯೂ ಕೂಡ ನನಗಿರಲಿಲ್ಲ. ಹ್ಮ್. ಅನಿರೀಕ್ಷಿತವಾಗಿ ನಿಮ್ಮ ಆಗಮನ ಆದಾಕ್ಷಣವೇ ಹ. ಆಶ್ಚರ್ಯಕ್ಕೊಳಗಾದೆ, ಹ್ಮ್. ದಿಗ್ಭ್ರಮೆಗೆ ಒಳಗಾದೆ. ಹ. ನಾನಾದ್ರೆ ಹ. ಇಂಥ ಸನ್ನಿವೇಶದಲ್ಲೆಲ್ಲ ನೀವು ಭಂಗ ತರಬಾರ್ದಿತ್ತು. ಬಂದದ್ದು ಸಮಯ ತಪ್ಪಾಯ್ತಾ? ಮತ್ತೆ ನಾನು ಭಾವಿಸಿಕೊಂಡದ್ದು ಸಮಯ ಸರಿ ಅನ್ನುವುದಾಗಿ. ಆದರೂ ಹ. ಬಂದಿರಲ್ಲ, ಹ್ಮ್. ಯಾಕಂತ ಕೇಳಬಹುದಾ? ಅಯ್ಯ, ಹ. ನಿನ್ನನ್ನು ಎಚ್ಚರಿಸುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದವ ನಾನು. ನನ್ನನ್ನ ಎಚ್ಚರಿಸುವುದಕ್ಕಾಗಿ. ಯಾರಾದ್ರೆ ಹ. ಈ ಕೌಮದೈತ್ಯ ಯಾವ ಕಾರಣಕ್ಕೂ ಹ್ಮ್. ತಪ್ಪುವುದಿಲ್ಲ. ಹ. ತಪ್ಪು ದಾರಿಯನ್ನ ಅನುಸರಿಸುವವನಲ್ವೇ ಅಲ್ಲ, ಹ. ಒಂದು ಕಾರ್ಯ ಮಾಡುವುದಿದ್ರೆ 1000 ಬಾರಿ ಯೋಚಿಸುವವ. ಹ. ಎಲ್ಲಿ ತಪ್ಪಿದ್ದೇನಂತ ಬೇಡ. ನೀನು ತಿಳ್ಕೊಂಡದ್ದೇ ತಪ್ಪು. ಯಾವುದು? ಹೋಗಿ ಹೋಗಿ ನೀ ಆ ಸಚಿಯನ್ನು ಭರಿಸ್ತಾ ಇದ್ದೀಯಲ್ಲ. ದೇವಲೋಕ ನನ್ನ ವಶ, ಹ್ಮ್. ಅವಳು ನನ್ನವಳಾಗಬೇಕು ತಾನೆ. ದೇವಲೋಕ ನಿನ್ನ ವಶವಾಯಿತು. ಇಲ್ಲಿದ್ದದ್ದೆಲ್ಲ ನನ್ನದು ಅಂತ ಆದ್ಮೇಲೆ ಅವಳು ನನ್ನವಳೆ. ಅದು ತಪ್ಪು. ಹಾ ಹಾ, ಅವಳನ್ನು ನೀನು ಬಯಸಿದೆ ತಪ್ಪು. ವಯಸ್ಸಿದ್ದೆ ಹೌದು ಅಂತ ಆದ್ರೆ ಏನಾಗ್ತದೆ ಸ್ವಾಮಿ? ಕೆಟ್ಟದಾಗ್ತದೆ, ಒಳ್ಳೇದಾಗುವುದಿಲ್ಲ. ಚಿಡುಕ ಹ್ಮ್. ಹೇಗೆ ಹೇಳ್ತೀರಿ? ನೀನು ಮನಸ್ಸು ಮಾಡಿದ್ದೆ ಹೌದಂತ ಆದ್ರೆ ಹ್ಮ್. ಅದೆಷ್ಟೋ ಹೆಣ್ಣು ಮಕ್ಕಳು ಸರದಿ ಸಾಲದಲ್ಲಿ ನಿಲ್ತಾರೆ. ಬರ್ತಾರೆ. ಹೋಗಿ ಹೋಗಿ ನೀನು ಸಚಿಯನ್ನ ಬಯಸುವುದೇನ? ಅಂದ್ರೆ ಸಚಿಯನ್ನು ಬಯಸುವುದು ಬೇಡ ಎನ್ನುವುದಾಗಿ ಹೇಳ್ತಾ ಇದ್ದೇನೆ. ಯಾಕೆ? ಕಾರಣ ಉಂಟಯ್ಯ. ಏನು? ಚಿತಿಯಲೇ ಬಹುಸಗಸಿ, ಕ್ಷಿತಿಯಲಿ ಬಹುಸಗಸಿ, ನೌಶನು ಶತಮಕಗಳ ನಡೆಸಿಯೇ, ನೌಶನ ಶತಮಕಗಳ ನಡೆಸಿ ಅತಿಶಯವಾದ ಮಾರುತಿಗಿತ್ತಲು ಶೋಭಿತದಳು ಬಂದಿ ಸತಿಯನ್ನು ಬಯಸಿದೋ, ಶೋಭಿತದಳು ಬಂದಿ ಸತಿಯನ್ನು ಬಯಸಿದೋ. ಚಿದಿಯಳು ಬಹುಸಗದಿ ನೌಶನು ಶತಮಕಗಳ ನಡೆಸಿ, ನೌಶನು ಶತಮಕಗಳ ನಡೆಸಿತೋ. ಶುಚಿಯನ್ನ ಬಯಸಿದನ ಕೆಡುಕು. ಹಾ, ಹೇಗೆ ಹೇಳ್ತೀರಿ ಸ್ವಾಮಿ? ಈ ರೀತಿಯಾಗಿ ಹೇಳುವುದಕ್ಕೆ ಕಾರಣ ಉಂಟಯ್ಯ. ಏನು? ಹಿಂದೆ ಹ್ಮ್. ನಹುಷನು ಹ. ಶತಯಾಗವನ್ನು ಮಾಡುವ ತನ್ಮೂಲಕವಾಗಿ ಹ್ಮ್. ಇವಳನ್ನು ಬಯಸಿದವ. ಆಹಾ. ಇವಳನ್ನು ಬಯಸಿದ ಕಾರಣ ಹ್ಮ್. ಇವಳಲ್ಲೇ ಒಂದು ಪ್ರಶ್ನೆ ಏನಿತ್ತ, ಹ. ಸಚಿ ನನ್ನನ್ನು ಮದುವೆ ಆಗ್ತೀಯ ಎನ್ನುವುದಾಗಿ. ಹ್ಮ್. ಅದಕ್ಕೆ ಅವಳು ಹೇಳಿದ ಮಾತೇನು? ಏನು? ನೀನು ಪಲ್ಲಕ್ಕಿಯನ್ನು ಏರಿಕೊಂಡು ಹ. ಮುನಿಗಳ ಸಮೇತ ಇಲ್ಲಿವರೆಗಾಗಿ ಬರಬೇಕು ಎನ್ನುವುದಾಗಿ. ಪಲ್ಲಕ್ಕಿಯ ಮೇಲೆ. ಹ್ಮ್. ಹಾ ಹಾ ಹಾ. ಅದೇ ರೀತಿ ಆತ ಬಂದ. ಹ್ಮ್. ಪಲ್ಲಕ್ಕಿಯನ್ನು ಹೊತ್ತು ತರುವಂತಹ ಸಂದರ್ಭದಲ್ಲಿ ಹ್ಮ್. ಅಗಸ್ತ್ಯರು ಚಿಕ್ಕ ಪ್ರಾಯದವರು, ಸಣ್ಣವರು. ಸಣ್ಣವರು ಹಾ ಹಾ. ಪಲ್ಲಕ್ಕಿಯನ್ನು ಹೊತ್ತು ತರುವಂತಹ ಸಂದರ್ಭದಲ್ಲಿ ಹ್ಮ್. ಪಲ್ಲಕ್ಕಿ ಎನ್ನುವುದು ಏರುಪೇರಾಯಿತು. ಆಗ ಇದರಿಂದ ಕುಪಿತಗೊಂಡ ನಹುಷರು ಹ್ಮ್. ಎಡಗಾಲದಿಂದ ಅವರನ್ನು ಒದ್ದರು. ಸರಿ. ಅವರು ಶಾಪವನ್ನಿತ್ತಿದ್ದಾರೆ. ಯಾವ ರೀತಿ? ಹೇಗೆ? ನೀನು ಭೂಲೋಕದಲ್ಲಿ ಹೆಬ್ಬವಾಗಿ ಬಿದ್ದಿರು ಎನ್ನುವುದಾಗಿ.
ಓ ಅವರಿಗೆ ಶಾಪ ಹೆಬ್ಬವಾಗಿ ಬಿಡು. ಅವ್ರು ಹೆಬ್ಬವಾದ್ರು. ಈಗ ನಾನು ಇವಳನ್ನ ಬಯಸಿದ್ರೆ ಕ್ಯಾರೆ ಹಾಕ್ತೇನೆ. ಯಾವ ಅವಸ್ಥೆ ನಿನಗೆ ಬಿಟ್ಟದ್ದು? ನಾರದ್ರ ಒಂದಲ್ಲ ಒಂದು ತರದಿ ಕೆಡುಕೆನ್ನುವುದು ಅವಳನ್ನ ಬಯಸಿದರೆ ಕಟ್ಟಿಟ್ಟ ಬುದ್ಧಿ. ಕಟ್ಟಿಟ್ಟ ಬುದ್ಧಿ. ಹಾಗಾದ್ರೆ ಇವಳನ್ನ ಬಯಸಿ ನಿನ್ನ ಜೀವನವನ್ನ ಕೆಡಿಸಿಕೊಳ್ಳಬೇಡ. ಬೇಡ. ನೀವು ಇನ್ನೊಬ್ಬರ ಹಾಳನ್ನ ಬಯಸುವವರಲ್ಲ. ಆಹಾ. ಕೆಲವರೆಲ್ಲ ಹೇಳ್ತಾರೆ ಕಲಹ ಪ್ರಿಯ ಅಂದ ಹಾಗೆ. ಅದರ ಅರ್ಥ ಗೊತ್ತಿಲ್ಲದೆ ಇದ್ದವರು ಹೇಳು ನಿಜ. ನೀವು ಕಲ್ಯಾಣ ಪ್ರಿಯರು ಎನ್ನುವುದು ನಾನು ಅರ್ಥವಿಸಿಕೊಂಡವನಿದ್ದೇನೆ. ಬುದ್ಧಿಜೀವಿಗಳು ಖಂಡಿತ ಅಂತ ಮಾತನಾಡುವುದಿಲ್ಲ. ನಾರದ್ರೆ ಯೋಗ್ಯ ಕಾಲಕ್ಕೆ ಯೋಗ್ಯ ಸೂಚನೆಯನ್ನು ನೀಡಿದವರು ನೀವು. ಬಹಳ ಸಂತೋಷವಾಯಿತು. ನೋಡ್ಬೇಕು ಎಂಬ ಆಸೆ ಆದಾಗ ನೀವು ಬರಬಹುದು. ನಿಮಗೆ ಮುಕ್ತ ದ್ವಾರ. ನಿಮ್ಮ ಆಶೀರ್ವಾದ ಎನ್ನುವುದು ನನ್ನ ಮೇಲೆ ಸದಾ ನೋಡಿದ್ರ ಸ್ವಾಮಿ, ನಾವೆಲ್ಲಿಯಾದ್ರೂ ಕಿಂಚಿತ್ತು ತಪ್ಪನ್ನ ಮಾಡಿದ್ದೇವೆ ಅಂತಾದ್ರೆ ಅದನ್ನ ತಿದ್ದಿ ಬುದ್ಧಿ ಹೇಳುವುದಕ್ಕೆ ಉತ್ತಮರ ಆಗಮನ ಆಗ್ತದೆ. ನಾವು ಹಾಗೆ ಸ್ವಾಮಿ, ನಾವು ಉಳಿಸಿಕೊಂಡಿದ್ದೇವೆ ನಮ್ಮವರನ್ನ ನಂಬಿ ಏನ್ ಬೇಕಾದ್ರೂ ಮಾಡಬಹುದು. ನನ್ನನ್ನ ನಂಬಿ ಯಾವುದನ್ನಾದ್ರೂ ಕೂಡ ಸಾಧಿಸಬಹುದು. ಅಷ್ಟು ಅನುಕೂಲ ಮಾಡಿ ಕೊಟ್ಟದಕ್ಕಾಗಿಯೇ ನನಗೆ ಸಕಲಕ್ಕೆ ಸರಿಯಾಗಿ ಸಲಹೆ ಸೂಚನೆ ನೀಡುವುದು. ಇವಳನ್ನು ಬಿಟ್ಟರೆ ಏನಾಯ್ತು? ಇತರೆಲ್ಲ ಮುಕ್ಕೋಟಿ ದೇವತೆಗಳು ಇವರೆಲ್ಲ ನನ್ನ ಅಡಿಯಾಳಾಗಿರ್ಬೇಕು. ನನ್ನ ಸೇವೆಯಲ್ಲಿಯೇ ತಲ್ಲೀನರಾಗಬೇಕು. ಅರಗಳಿಗೆ ಕಣ್ಮರ ಯಾದತೆ ಹೌದು ಅಂತ ಆದ್ರೆ ಕೌಮಾಸುರ ಏನು ಮಾಡ್ತಾನೆ ಎನ್ನುವುದು ನನಗೂ ಗೊತ್ತಿಲ್ಲ. ಜಾಗ್ರತೆ ಜತನ. ನೋಡಿರಣ್ಣ ಕಾಯಕವೇ ಕೈಲಾಸ ಕಾಣಿರಣ್ಣ ಅಣ್ಣ ನೋಡಿರಣ್ಣ ಅಣ್ಣ ಕಾಣಿರಣ್ಣ ಮಾಯಗದ ಡಂಬರಾಟ ನೋಡಿರಣ್ಣ ಮಾಯಗದ ಡಂಬರಾಟ ನೋಡಿರಣ್ಣ ಮಾಯಗದ ಡಂಬರಾಟ ನೋಡಿರಣ್ಣ ಕಾಯಕವೇ ಕೈಲಾಸ ಕಾಣಿರಣ್ಣ ಕಾಯಕವೇ ಕೈಲಾಸ ಕಾಣಿರಣ್ಣ ಅಣ್ಣ ನೋಡಿರಣ್ಣ ತಾರಿ ತಂದಾರಿ ತಾನಿ ತಂದ ನಾನು ತಾರಿ ತಂದಾರಿ ತಾನಿ ತಂದ ನಾನು ತಾರಿ ತಂದಾರಿ ತಾನಿ ತಂದ ನಾನು ತಾರಿ ತಂದ ನಾನು ರಾಯಗಿಯರುಗಾಂಬ ಆಟವಯ್ಯ ರಾಯಗಿಯರುಗಾಂಬ ಆಟವಯ್ಯ ಈ ಆಟವಯ್ಯ ಈ ಆಟವಯ್ಯ ಕವಿಗೂ ಕಲ್ಪನೆ ನಿಲುಕದ ಆಟವಯ್ಯ ಕವಿಗೂ ಕಲ್ಪನೆ ನಿಲುಕದ ಆಟವಯ್ಯ ಕವಿಯೂ ಕಲ್ಪನೆ ಆಟವಯ್ಯ ನೋಡಿರಣ್ಣ ಕಾಯಕವೇ ಕೈಲಾಸ ನೋಡಿರಣ್ಣ ನೋಡಿರಣ್ಣ ಓ ಅಣ್ಣ ಹೆಂಗದಿಯವ ಅಡ್ಡಿಲ್ಲ. ಏನ್ ತೊಂದ್ರಲ್ಲ ಇಷ್ಟೊತ್ತೊಳಗೆ ಏನ್ ತೊಂದ್ರೆ ಇಲ್ಲ. ಗಪ್ಪು ನಿಂದ್ರ ಅಡ್ಡಿಲ್ಲ, ನೀ ಮಾತಾಡ. ಇನ್ಸೂರ್ ಮಾಡಿ. ಅಪ್ಪರ ನೀವ್ರಿ ಇದ ಸರಂಡ್ರಿ. ಶರಣು ಶರಣು ಹಾ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದ ನಾವ್ಯಾರು ಗೊತ್ತಾತನ್ರಿ? ಇಲ್ಲ ಮರೆ ಯಾರು ನಾವು ಈ ಕಡೆ ಮಂದಿ ಅಲ್ರಿ. ಈ ಕಡೆ ಇರದ್ದ ಈ ಕಡೆ ಮಂದಿ ಅಲ್ಲ ನಾವು. ನಮ್ಮ ಭಾಷೆ ಕಂಡು ಗೊತ್ತಾಯ್ತು. ನಾವು ಬೈಲ್ ಸಿಮ್ ಗೊತ್ತೈತ ನಿಮ್ಗೆ? ಬೈಲ್ ಸಿಮ್ ಅಲ್ಲ ಮಾರೆ, ಬೈಲ್ ಸೀಮೆ. ಬೈಲ್ ಸಿಮ್ಮೆ ಅಂತದೆ. ಮಂಗ್ಯ ನನ್ ಮಗ ಬೇಕಾದನವ. ನಾವು ಅದ ಅವ ಹೇಳದ ಕಡೆ ಮಂದಿ ಬೈಲ್ಸೆಮ್ಮಿ ಮಂದಿ ಅಲ್ಲ. ಹಾ ಬೈಲ್ ಸಿಮಿ ಮಂದಿ ಇದೀವಿ. ಇವಳ ಯಾರು ಗೊತ್ತಾತ ನಿಮ್ಗ? ಯಾರ ಮಗಳ ಮಾರ್ರೆ ಅವ್ರು ಏನ್ ಹೇಳಕತ್ತಾರ? ನಿಂತ್ಕ ಬಾ ಹೋಗ್. ಏನ್ ಹೇಳಕ್ ಹಿಡ್ದಿರಿ? ಮಗಳ ಹಾಕಿ ಎಮ್ಮಿ ಸಗಣಿ ಇದ್ರ ತಂದು ಕೊಡ್ರಿ. ಅವ್ರ ಬಾಯಿಗ ಹಾಕ್ತಿಕ್ಬೇಕು. ಮತ್ತೆ ನನ್ನ ಮಗಳ ಕಣಂಗ ಅಂತ ಹೇಳ ನೀವಳ
ಮಗಳಲ್ದ ಏ ಮಗಳೆಲ್ಲ ಬಿಡ್ರೆ ಹಂಗಾರೆ ಮೊಮ್ಮಗಳೇ ಮತ್ತ ನೀವು ಮನಿ ಹೋಗಂಗಿಲ್ಲ ಮತ್ತ ಎದಕ್ಕೆ ಎಂತ ಯಾಕಂದ್ರ ನೀವ್ ಏನ್ ಕೇಳಕ್ ಹಿಡ್ದಿರಿ ಅಲ್ಲ ಮಗಳಲ್ಲ ಅಂದ್ರೆ ಮೊಮ್ಮಗಳು ಈಗ ನನ್ನ ಕಂಡ್ರೆ ಆಟು ವಯಸ್ಸಾದಂಗ್ ಕಾಣ್ತೀನಿ ನಾನು. ಅದು ಹೌದು ಮಾರ್ರೆ. ಅಲ್ಲ ಈಗ ನನ್ಗ ಆಟು ವಯಸ್ಸಾದ್ರ ಇನ್ನು ನಿಮ್ಗ ಏಟ್ ಆಗಿರ್ಬೇಡ ಏ, ಆ? ಅಲ್ಲ ಮಗಳು ಅಲ್ಲ ಮೊಮ್ಮಗಳು ಅಲ್ಲ ಏ ನನಗೆ ಅಟ್ಟಿ ಅದಾವ ಇದ ಹಾ ನೋಡ್ರಿ ಏನ್ ಇದಂದ್ರೆ ಇದಂತ ಅಲ್ಲ ಹೆಟ್ಟಿ ನೋಡ್ಲಿಕ್ಕೆ ಒಳ್ಳೆ ಚಂದ ಆಗ್ತದೆ. ಅಂದ್ರ ನಿಮ್ ಕಡೆ ಈ ಭಾಷೆಗ ಈ ಹೆಂಡತಿ ಹೇಳಂಗಿಲ್ಲನ ಹಾ ಹೆಂಡತಿ ಹಾ ಅದ ಹಾ. ಇವಳು ಎಟ್ಟಿ ಅದಾಳ ಇವಳ ಹೆಂಡತಿ 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 ಹಾ. ಹೆಂಡತಿ ಅವ ಅದಾನಲ್ರಿ ಹಾ ಇವ್ಯ ಅವ ನಮ್ಮ ಚಿರ್ಕಪ್ಪ ಅದಾನಲ್ಲ ಹಾ ಚಿಕ್ಕಪ್ಪ. ಚಿಕ್ಕಪ್ಪ ಅಲ್ಲ ಮರೆ ಚಿಕ್ಕಪ್ಪಯ್ಯ ಹಾ ನಮ್ ಚಿರ್ಕಪ್ಪನ ಮಗ ಅದಾನವ ಓ, ಓ, ಓ. ಚಿಕ್ಕಪ್ಪಯ್ಯ ಹಾ ಇವ ನಮ್ ಭಾವನೆ ಅಂತ ಅದಾನ ಭಾವನೆ ಹಾ 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 ಅವನೀಗ ಇವಳ ವೈನಿ ಉಯ್ನಿ ನಿಮ್ ಬರಂಗಿಲ್ಲ ಬ್ಯಾಸಿ ಇಲ್ಲಪ್ಪ ಬರಂಗಿಲ್ಲ ಅದ್ ಬಿಡ್ರಿ ಅದು ಹಂಗ ಹಾ ನಾನ ಹಂಗ ಯಾವ ಕಡೆ ಭಾಷೆಯವ್ರು ಮಾತಾಡ್ತೀನಿ ಅದ್ ಬೇಡ ಬಿಡ್ರಿ ಹಾ ಹಾ ಆದ್ರ ನಾವು ಚಿಕ್ಕಮೇಳದವ್ರಿ ಅಪ್ಪಾರ ಓ ಚಿಕ್ಕ ಮಾಡಿದ ನೀವು ಹಾ ಚಿಕ್ಕಮೇಳದವ್ರು ನಿಮ್ಗೆ ಅಭ್ಯಾಸ ಐತನ ಅಲ್ಲ ನೋಡಿದ್ರಿ ನಾವು ಚಿಕ್ಕ ಮಾಡಿದ್ರೆ ಚಿಕ್ಕಮೇಳದವ್ರು ಅಂದ್ರೆ ನೀವು ಕೇಳಿರಕ್ ಸಾಕ ಹಾ ಈ ಕೆಲವು ಕಡೆ ದೊಡ್ಡಾಟ ಆಡ್ತಾರ ಹಾ ಹಾ ಕೆಲವು ಕಡೆ ಕೋಲಾಟ ಆಡ್ತಾರ ಹಾ ಕೆಲವು ಕಡೆ ಎಸ್ಕೂಗಾನು ಮಾಡ್ತಾರ ಯಕ್ಷಗಾನ 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 ಅದ ಮಾಡ್ತಾರ ನಮ್ದು ಹಂಗ ಒಂದ್ ಮೇಳ ಐತಿ ಹಾ ಮೇಳ ನಮ್ದು ಯಾವ್ದು ನಿಮ್ದು ಯಾವ್ದು ನಮ್ದ ಡೊಂಬ್ರಾಟದ ಮೇಳ ಐತಿ ಓ ನೀವು ಡೊಂಬರಾಡದ ಹೌದೌದು ಡೊಂಬ್ರಾಟದ ನಮ್ದ ಮೇಳ ಊರೂರ್ ತಿರ್ಗಾದ್ರಿ ಅಪ್ಪಾರ ಹೌದಾ ಊರೂರ್ ತಿರ್ಗಲ್ಲ ಒಂದೊಂದ ಪ್ರದರ್ಶನ ಕೊಡಾದ್ರಿ ಹಾ ಹಾ ಪ್ರದರ್ಶನ ಕೊಟ್ಟ ಅವ್ರೇನಾರು ಕೊಡ್ತಾರಲ್ರಿ ಕೆಲವು ಈ ಶಾಶ್ವತ ಆಟ ಮಾಡ್ಸೋರ್ ಅದಾರ್ರಿ ಹಾ ಕಟ್ಟಿನ ಅಯ್ಯೋ ಹೌದ ಅವ್ರದ್ದ ವರ್ಷಕ್ಕ ಇಂಥ ದಿವ್ಸ ಅಂತ ನಾವು ಮೊದ್ಲೇ ಬರ್ದು ಇಟ್ಕೊಂತವ್ರಿ ಹಾ ಹಾ ಹಂಗಾಗಿ ಅಲ್ಲಿ ಹೋಗಕ್ಕ ಬಾಕ ಹಾ ಹಾ ಹಂಗಂತೇಳಿ ಉಳಿದ ದಿವ್ಸಕ್ಕೆ ಐತಲ್ರಿ ಹಾ ಬೇರೆ ಬೇರೆ ಈ ಕಡೆ ಹೋಗಿ ಹಾ ಒಂದೊಂದು ಆಟ ಮಾಡೋದ್ರಿ ಹೌದಾ ಹೌದ್ ಇದ ನಮ್ದ ಮೇಳದ ಈ ವರ್ಷ ವೀಳ್ಯ ಬಾಳ ಕಡಿಮೆ ಐತ್ರಿ ಕಡಿಮೆ ಮಾಡ್ರಿ ಈ ಸರಿ ಹೌದೌದು ಹಾ ನಾವಂದ್ರ ಈ ಉಳಿದ ಮೇಳಕ್ಕಿಂತ ನಮ್ದ ಮೇಳದ ಕಡಿಮೆ ಐತ್ರಿ ಹೌದಾ ಹಾ ಹಾ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಈ ವರ್ಷ 48 ಮಾಡೀವಿ ಕಡಿಮೆ 48 ಹೌದ 45 ಮೊದಲ ಕೊಡ್ಬೇಕಾ ಹಾ ಇದ 3 ಪ್ರದರ್ಶನ ಆಗ ಹೊತ್ತಿ ಕೊಟ್ರ ಸಾಕ